ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರ ಕೂಡ ಸಿರಿ ಡಾಕ್ಟರ್ಸ್ ಲೈವ್ ಅಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ಹೊತ್ತು ಬರ್ತಾ ಇದ್ವಿ. ವೈದ್ಯರು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಅದರಂತೆ ಇವತ್ತಿನ ಸಂಚಿಕೆಯಲ್ಲಿ ಈ ಪ್ರಾಸ್ಟೇಟ್ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ವೈದ್ಯರಿದ್ದಾರೆ. ಮೊದಲನೇದಾಗಿ ಈ ಪ್ರಾಸ್ಟೇಟ್ ಅಂದ್ರೆ ಏನು ಅಂದ್ರೆ, ಈ ಪ್ರಾಸ್ಟೇಟ್ ಅಂದ್ರೆ ಪುರುಷರ ಮೂತ್ರಪಿಂಡದಲ್ಲಿ ಇರುವಂತಹ ಒಂದು ಗ್ರಂಥಿ. ಇದು ವಯಸ್ಸಾಗ್ತಾ ಹೋದಂತೆ ಇದು ದೊಡ್ಡದಾಗ್ತಾ ಹೋಗುತ್ತೆ. ಇದು ದೊಡ್ಡದಾಗ್ತಾ ಹೋದಂತೆ ಸಾಕಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಅಂದ್ರೆ ಈ ಮೂತ್ರ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಉರಿಯೂತ ಆಗುವಂತದ್ದಾಗಿರ್ಬೋದು, ಅಥವಾ ಮೂತ್ರ ಮಾಡುವಂತ ಸಂದರ್ಭದಲ್ಲಿ ಮೂತ್ರ ಮಾಡೋದಕ್ಕೆ ಬರ್ತಾ ಇದೆ ಆದ್ರೆ ಅದು ಬರ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳಾಗಿರ್ಬೋದು. ಹಾಗೆ ಪದೇ ಪದೇ ವಾಶ್ರೂಮ್ಗೆ ಹೋಗುವಂಥದ್ದು, ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಆಗುವಂಥದ್ದು, ರಾತ್ರಿ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು, ಈ ರೀತಿಯಾದಂಥ ಲಕ್ಷಣಗಳು ಕಾಣಿಸಿಕೊಳ್ತಾನೆ ಇರುತ್ತೆ. ಹೀಗಾಗಿ ಈ ಪ್ರಾಸ್ಟೇಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ, ಇದರ ಲಕ್ಷಣಗಳು ಕಾಣಿಸಿಕೊಂಡಂಥ ತಕ್ಷಣದಲ್ಲಿ ನಾವು ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಮೀಟ್ ಮಾಡಬೇಕು, ಅಲ್ಲಿ ನಮಗೆ ಟೆಸ್ಟ್ಗಳು ಯಾವ ರೀತಿಯಾಗಿರುತ್ತೆ, ಹಾಗೆ ಇದೇನಾದರೂ ಹೆಚ್ಚಾಗಿದ್ರೆ ಇದಕ್ಕೆ ಯಾವ ರೀತಿಯಾದಂಥ ಸರ್ಜರಿಗಳಿರುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಇನ್ನು ಈ ಒಂದು ಪ್ರಾಸ್ಟೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ರೋಬೋಟಿಕ್ ಸರ್ಜನ್, ಸೀನಿಯರ್ ಕನ್ಸಲ್ಟೆಂಟ್, ಯೂರಾಲಜಿಸ್ಟ್ ಮತ್ತು ಆಂಡ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಗಣೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಈ ಪ್ರಾಸ್ಟೇಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ವೆಲ್ಕಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲ ವೀಕ್ಷಕರಿಗೂ ತುಂಬ ಚೆನ್ನಾಗಿದ್ದೀರಿ. ಡಾಕ್ಟರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ಕೂಡ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಅದಕ್ಕೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಪ್ರಾಸ್ಟೇಟ್ ಬಗ್ಗೆ ನಾವು ಎಲ್ಲರಿಗೂ ಮಾಹಿತಿ ಕೊಟ್ಟು ಎಲ್ಲರಿಗೂ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಲಿಕ್ಕೆ ನಮಗೂ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು. ಎಸ್ ಸರ್. ಡಾಕ್ಟರ್, ಮೊದಲನೇದಾಗಿ ಈ ಪ್ರಾಸ್ಟೇಟ್ ಅಂದ್ರೇನೆ ಏನು ಅನ್ನುವಂಥದ್ದು ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ಪ್ರಾಸ್ಟೇಟ್ ಅಂದರೆ ಏನು? ಪ್ರಾಸ್ಟೇಟ್ ಅಂದರೆ ಅದು ಒಂದು ಗಂಡಸರಲ್ಲಿರುವಂಥ ಒಂದು ಗ್ರಂಥ. ಅದರ ಕೆಲಸ ಏನು ಅಂದರೆ, ಅದು ಸಾಮಾನ್ಯವಾಗಿ ಅದು ಬಂದು ನೀರಿನ ಚೀಲ, ಯೂರಿನರಿ ಬ್ಲ್ಯಾಡರ್ ಅಂತ ಏನು ಕರಿತೀವೋ, ಈ ಕಿಡ್ನಿಯಿಂದ ರಕ್ತ ಎಲ್ಲ ಫಿಲ್ಟರ್ ಆಗಿ ಅದು ಯೂರಿನರಿ ಟ್ಯೂಬ್ಸ್ ಮೂಲಕ ಬರ್ತದೆ, ಯೂರೇಟ್ರ್ ಅಂತ ಕರಿತೀವಿ. ಆ ಟ್ಯೂಬ್ಸಿಂದ ಕೆಳಗೆ ಬಂದು ಒಂದು ನೀರಿನ ಚೀಲದಲ್ಲಿ ಕಲೆಕ್ಟ್ ಆಗ್ತದೆ. ವಿ ಕಾಲ್ ಇಟ್ ಆಸ್ ಯೂರಿನರಿ ಬ್ಲ್ಯಾಡರ್ ಅಂತ ಕರೀತಾರೆ. ಅದು ಏನು ಮಸ್ಕ್ಯುಲರ್ ಬ್ಯಾಗ್ ಅಷ್ಟೇ. ಅದು ಮಸ್ಕ್ಯುಲರ್ ಬ್ಯಾಗಲ್ಲಿ ಕಲೆಕ್ಟ್ ಆಗಿ ಅದರಿಂದ ಹೊರಗೆ ಹೋಗಬೇಕಾಗಿರೋ ಜಾಗ ಇರುತ್ತೆ, ಅದನ್ನು ಯುರೆಥ್ರಲ್ ಪ್ಯಾಸೇಜ್ ಅಂತ ಕರಿತೀವಲ್ಲ, ಅದರ ಮೊದಲ ಭಾಗ ಒಂದು ಗ್ರಂಥದಿಂದ ಕವರ್ ಆಗಿರ್ತದೆ. ಇನ್ಫ್ಯಾಕ್ಟ್ ಆ ಗ್ರಂಥನೇ, ಪ್ರಾಸ್ಟೇಟ್ ಗ್ರಂಥನೇ ಆ ಯೂರಿನರಿ ಪ್ಯಾಸೇಜಿನ ಒಂದು ಭಾಗ. ಅದು ಬ್ಲ್ಯಾಡರಿಂದ ಕೆಳಗಿರೋದ್ರಿಂದ ಏನಕ್ಕಪ್ಪ ಇದೆ ಅಂದರೆ, ಸಾಮಾನ್ಯವಾಗಿ ಅದು ವಯಸ್ಸಿನಲ್ಲಿ, ಗಂಡಸರು ವಯಸ್ಸಿನಲ್ಲಿದ್ದಾಗ ವೀರ್ಯಕ್ಕೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತದೆ. ವೀರ್ಯಕ್ಕೆ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು 3 ಅಂಗಗಳು. ಒಂದು ಪ್ರಾಸ್ಟೇಟ್, ಎರಡನೇದು ಸೆಮಿನಲ್ ವೆಸೈಕಲ್ ಅಂತೇಳಿ, ಅದು ಸಣ್ಣ ಪೌಚ್ ಥರ ಇರ್ತದೆ, ಅದರಲ್ಲೇ ನಮ್ಮ ಮ್ಯಾಕ್ಸಿಮಮ್ ವೀರ್ಯದ ಅಮೌಂಟ್ ಬರೋದು. ಇನ್ನು ನಮ್ಮ ಟೆಸ್ಟಿಸ್, ಕನ್ನಡದಲ್ಲಿ ಬೀಜ ಅಂತ ಏನು ಕರಿತೀವಿ, ಅದು ಟೆಸ್ಟಿಸ್, ಅದರಲ್ಲಿ ಸ್ಪರ್ಮ್ಸ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಫ್ಲೂಯಿಡ್ ಬೇಕು, ಅದು ಬರೋದು ಪ್ರಾಸ್ಟೇಟಿಂದ, ಸೆಮಿನಲ್ ವೆಸೈಕಲಿಂದ. ಇದು ಎರಡು ನಮ್ಮ ಸಂಭೋಗ ಕ್ರಿಯೆ ಏನಿದೆ ಅದು ಮಾಡಿದಾಗ ಬಂದು ಡೆಪಾಸಿಟ್ ಆಗೋದು ಪ್ರಾಸ್ಟೇಟಿನ ಮುಂದಿನ ಭಾಗದಲ್ಲಿ, ಬಲ್ಬಾರ್ ಯುರೆಥ್ರಾ ಅಂತ ಕರಿತೀವಿ. ಅದು ಚಿಮ್ಮುವಂಥ ಕಾರ್ಯಕ್ಕೆ ಪ್ರಾಸ್ಟೇಟ್ ಒಂದು ಬ್ಯಾಕ್ ಸಪೋರ್ಟ್ ಕೊಡ್ತದೆ, ಮತ್ತು ಅದರ ಪ್ರೊಡಕ್ಷನಲ್ಲೂ ಕೂಡ ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತದೆ. ಸಾಮಾನ್ಯವಾಗಿ ಪ್ರಾಸ್ಟೇಟು ಎಲ್ಲ ಗಂಡಸರಲ್ಲೂ ಇರುತ್ತೆ, ಈವನ್ ಮನುಷ್ಯರಲ್ಲೇ ಅಲ್ಲ, ಪ್ರಾಣಿಗಳಲ್ಲೂ ಎಲ್ಲರಿಗೂ ಪ್ರಾಸ್ಟೇಟ್ ಇರುತ್ತೆ. ಎಲ್ಲ ಮ್ಯಾಮಲ್ಸ್ ಅಂತ ಏನು ಕರಿತೀವಲ್ಲ, ಹಾಲು ಕುಡಿಸುವಂಥ ಜೀವಗಳು, ಅವ್ರಿಗೆಲ್ಲರಿಗೂ ಪ್ರಾಸ್ಟೇಟ್ ಇರುತ್ತೆ, ಎಲ್ಲ ಗಂಡಸರಲ್ಲೂ. ಅದು ಬ್ಯಾಕ್ ಸಪೋರ್ಟ್ ಕೊಡೋದು ಮತ್ತು ವೀರ್ಯ ಕೊಡೋದಲ್ದಲೇ ಒಂದು ಯುರೆಥ್ರಾಯಿನ ಅಂಗ ಕೂಡ ಅದು. ಈಗ ಚಿಕ್ಕ ವಯಸ್ಸಿನಲ್ಲಿ ಅದು ಅಷ್ಟು ತೊಂದರೆ ಕೊಡೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅದು ತುಂಬ ಸಣ್ಣ ಗಾತ್ರದಿರ್ತದೆ, ಸುಮಾರು ಒಂದು 5 ರಿಂದ 10 ಗ್ರಾಮ್. ವಯಸ್ಸಾಗ್ತಾ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ ಸೈಜ್ನಲ್ಲಿ. ಆ್ಯಸ್ ವಿ ಗ್ರೋ, ಪ್ರಾಸ್ಟೇಟ್ ಆಲ್ಸೋ ಗ್ರೋಸ್. ಅದು ಗ್ರೋ ಆದ್ರೂ ಅದ್ರ ಮಧ್ಯ ಪ್ಯಾಸೇಜ್ ಬರಲಿಕ್ಕೆ, ಯೂರಿನ್ ಮಾಡಲಿಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ. ಬಟ್ ಈಗ ಒಂದು ಯಂಗ್ಸ್ಟರ್ಸ್ಗೆ 20 ರಿಂದ 45 ವರ್ಷ ಆದಾಗ ಪ್ರಾಸ್ಟೇಟಲ್ಲಿ ಹೆಚ್ಚಾಗಿ ಏನೂ ಸಮಸ್ಯೆಗಳು ಬರೋದಿಲ್ಲ. 45 ಮೇಲೆ, 45 ರಿಂದ 50 ಟೈಮಲ್ಲಿ ಸ್ವಲ್ಪ ಅದು ಸಿಮ್ಟಮ್ಸ್ ಕೊಡಲಿಕ್ಕೆ ಬರ್ತದೆ. ಯಾಕಂದರೆ ಅದು ದೊಡ್ಡದಾಗ್ತಾ ಹೊರಗಡೆ ಕ್ಯಾಪ್ಸೂಲ್ ಅಂತ ಒಂದು ಕವರ್ ಆಗಿರುತ್ತೆ. ಪ್ರಾಸ್ಟೇಟಲ್ಲಿ ಕ್ಯಾಪ್ಸೂಲ್ ಸ್ಟ್ರೆಚ್ ಆದಾಗ ಒಳಗೂ ಬೆಳ್ಕೊಳ್ಳುತ್ತೆ. ಅದು ಒಳಗಡೆ ಬೆಳ್ಕೊಳ್ಳೋದ್ರಿಂದ, ಮೀಡಿಯನ್ ಲೋಬ್ ಅಂತೀವಿ, ಮಧ್ಯಭಾಗ ಬೆಳ್ಕೊಳ್ಳೋದ್ರಿಂದ
ಯೂರಿನ್ ಪ್ಯಾಸೇಜ್ ಮೇಲೆ ಅದು ಒತ್ತಡ ತಂದು ನಮ್ಮ ಬ್ಲ್ಯಾಡರಲ್ಲಿ ಏನು ಯೂರಿನ್ ಪಾಸ್ ಮಾಡೋಕ್ಕೆ ಹೋದಾಗ ಅದು ಅಲ್ಲಿ ಬ್ಲಾಕೇಜ್ ಮಾಡ್ತದೆ, ಅಂದರೆ ತಡೆಗಟ್ಟುತ್ತೆ. ಆಗ ಬ್ಲ್ಯಾಡರ್ ಮೇಲೆ ನಮಗೆ ಒತ್ತಡ ಬರುತ್ತೆ. ಸೊ ಒತ್ತಡ ಬಂದಾಗ ಅದು ಜಾಸ್ತಿ ಕಷ್ಟಪಟ್ಟು ಜಾಸ್ತಿ ಪ್ರೆಷರ್ ಹಾಕಿ ಯೂರಿನ್ನ ಹೊರಗೆ ಹಾಕಲಿಕ್ಕೆ ಶ್ರಮ ಪಡಿಸ್ಬೇಕು. ಈ ಶ್ರಮ ಒಂದು 50% ಬ್ಲಾಕ್ ಆಗೋವರೆಗೂ ಅವ್ರಿಗೇನು ಸಿಮ್ಟಮ್ಸ್ ಬರೋದಿಲ್ಲ. ಅದು 45 ವರ್ಷದಿಂದ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆದ್ರೂ ಅದು ಸಿಮ್ಟಮ್ಸ್ ಗೊತ್ತಾಗೋದಿಲ್ಲ. ಇಲ್ಲ ಕೆಲವ್ರು ಏನು ಅನ್ಕೋತಾರೆ 50-60 ವರ್ಷದಲ್ಲಿ ಈಗ ಅದು ವಯಸ್ಸಾಗ್ತಾ ಆಗ್ತಾ ಜನಗಳು ಅದನ್ನು ತಾನೇ ಅದು ನಾರ್ಮಲ್ಲು, ಇದು ನನ್ನ ಯೂರಿನ್ ಬರೋದು ಹೀಗೇ. ಈಗ ಸ್ವಲ್ಪ ಸ್ಲೋ ಆಯಿತು, ಮುಂಚೆ ನಿಂತು ಪಾಸ್ ಮಾಡಿದಾಗ ದೂರ ಬೀಳ್ತಾ ಇರುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರು ಅನ್ಕೋತಾರೆ ವಯಸ್ಸಾಯಿತು ಆಗ್ತಾಯಿದೆ ಬಿಡು ಏನೂ ಮಾಡಲ್ಲ ಅಂತ. ಸೊ ಆ ಥರ ಅವರೇ ಅಸ್ಯೂಮ್ ಮಾಡ್ಕೊಂಡು ಎಷ್ಟೊಂದು ಜನ ಡಾಕ್ಟರ್ನ ಮೀಟ್ ಮಾಡೋದಿಲ್ಲ. ಶುರುವಲ್ಲಿ ಅದೇನಾಗುತ್ತೆ, ಸಣ್ಣದಾಗಿ ಬ್ಲಾಕ್ ಆದಾಗ ಬ್ಲ್ಯಾಡರು ಸ್ವಲ್ಪ ತಡೆಗಟ್ಟಿದಾಗ ಅದನ್ನು ಕಾಂಪನ್ಸೇಟ್ ಮಾಡುತ್ತೆ, ಜಾಸ್ತಿ ಪ್ರೆಷರ್ ಹಾಕುತ್ತೆ. ಆವಾಗ ಅದು ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಕರಿತೀವಿ. ಅವ್ರಿಗೆ ಭಾಳ ಸತಿ, ಸ್ವಲ್ಪ ಈಗ 1 ಸತಿ ಹೋಗೋ ಬದಲು 2 ಸತಿ 3 ಸತಿ ಯೂರಿನ್ಗೆ ಹೋಗ್ತಿರ್ತಾರೆ. ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳೋದು ರಾತ್ರಿ ಹೊತ್ತು ಮಲಗಿದ್ದಾಗ. ಯಾಕಂದರೆ ಬೆಳಗ್ಗೆ ಹೊತ್ತು ನಾರ್ಮಲಾಗಿ ಅವ್ರು ಯಾರು ಅದನ್ನು ಕನ್ಸರ್ನಾಗಿ ತೊಗೊಳ್ಳೋದಿಲ್ಲ. 2-3 ಸತಿ ಹೋದರೂ ನೋಬಡಿ ವಿಲ್ ಬಾದರ್. ರಾತ್ರಿ ಹೊತ್ತು ಏನಾಗುತ್ತೆ, ಈಗ 1-2 ಸತಿ ಇಲ್ಲ 3 ಸತಿಗಿನ ಜಾಸ್ತಿ ಹೆಚ್ಚಾಗಿ ಎಚ್ಚರ ಆದಾಗ ದೇ ವಿಲ್ ಗೆಟ್ ವರಿಡ್ ಅಬೌಟ್ ಇಟ್. ದಟ್ ಈಸ್ ದ ಫಸ್ಟ್ ಸಿಮ್ಟಮ್ ವಿಚ್ ಪ್ರಾಸ್ಟೇಟ್ ವಿಲ್ ಪ್ರೊಡ್ಯೂಸ್. ಇನ್ನೂ ದೊಡ್ಡ ಗಾತ್ರದಾಗಿ ಒಂದು 80% 90% ಬ್ಲಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಯೂರಿನು ಭಾಳ ಸ್ಲೋ ಆಗ್ತದೆ. ಮತ್ತು ಯೂರಿನ್ನು ಒಂದೇ ದಾರಿಯಲ್ಲಿ ಹೋಗೋದಿಲ್ಲ, ಒಂದೇ ಸ್ಪೀಡಲ್ಲಿ ಹೋಗೋಲ್ಲ, ಬಿಟ್ಟು ಇಂಟರ್ಮಿಟೆನ್ಸಿ ಅಂತ ಕರಿತೀವಿ. ಮತ್ತು ಶುರು ಮಾಡಲಿಕ್ಕೆ ಹೋದಾಗ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಒಂದು 10 ಸೆಕೆಂಡ್ ತೊಗೊಂಡು ಆನಂತರ ಶುರು ಆಗುತ್ತೆ. ಅದನ್ನು ಹೆಸಿಟೆನ್ಸಿ ಅಂತ ಕರಿತೀವಿ. ದೇ ವಿಲ್ ಹೆಸಿಟೇಟ್ ಟು ಪಾಸ್ ಯೂರಿನ್. ಸೊ ಇದೆಲ್ಲ ಶುರುವಲ್ಲಿ ಬರೋ ಅಂಥ ಸಿಮ್ಟಮ್ಸ್. ಹಾಗೆಯೇ ಇದು ಸಾಮಾನ್ಯವಾಗಿ 45ರಿಂದ 50 ವರ್ಷದಲ್ಲಿ ಶುರುವಾಗಿ ಶುರು ಸಿಮ್ಟಮ್ಸ್ ಬರುತ್ತೆ, ಸ್ವಲ್ಪ ಬರುತ್ತೆ. ಅದನ್ನು ದಾಟಿದ ಮೇಲೆ ಇನ್ನೂ ಜಾಸ್ತಿ ವಯಸ್ಸಾಗ್ತಾ, ಇನ್ನೂ ದೊಡ್ಡದಾಗ್ತಾ ಇನ್ನೂ ಹೆಚ್ಚಾಗಿ ಸಿಮ್ಟಮ್ಸ್ ಬರೋ ಶುರು ಆಗುತ್ತೆ. ಹೆಚ್ಚಾಗಿ ಸಿಮ್ಟಮ್ಸ್ ಏನಪ್ಪ ಅಂದರೆ ಬ್ಲ್ಯಾಡರು ಪುಷ್ ಮಾಡಿ ಒತ್ತಡ ತೊಗೊಂಡು ಬ್ಲ್ಯಾಡರ್ ವಾಲ್ ಅಂತೇನು ಹೇಳ್ತೀವಿ, ಅದರ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಈಗ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದು ಹೇಗೆ ಥಿಕ್ನೆಸ್ ಆಗೋದು, ಅದು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಫೈಬರ್ಸ್ ಥಿಕ್ನೆಸ್ ಆದಾಗ ಟ್ರಬ್ಯಾಕ್ಯುಲೇಷನ್ಸ್ ಅಂತ ಕರಿತೀವಿ. ಆದಾಗ ಮಸಲ್ ವೀಕ್ನೆಸ್ ಆಗುತ್ತೆ. ಬ್ಲ್ಯಾಡರ್ ಇಸ್ ಎನ್ ಇನ್ವಾಲಂಟ್ರಿ ಮಸಲ್ ಅಂದರೆ ಅದ್ರ ಮೇಲೆ ನಮ್ಮ ನಿಯಂತ್ರಣ ಇರಲ್ಲ. ಸೊ ಆದಾಗ ಅದು ವೀಕ್ ಆಗುತ್ತೆ. ಆ ಥರ ಆದಾಗ ಅವ್ರು ಯೂರಿನ್ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋದಕ್ಕಾಗಲ್ಲ. ಅದು ಅರ್ಧ ಆಗ್ಬೋದು. ಶುರುಲಿ 20% ಉಳ್ಕೊಬೋದು, 30% ಉಳ್ಕೊಬೋದು, 50% ಉಳ್ಕೊಬೋದು. ಆ ಥರ ಉಳ್ಕೊಂಡು ಆಮೇಲೆ ಅದು ಬೇಗ ಫಿಲ್ ಆಗ್ತದೆ. ಅವ್ರಿಗೇನು ಅನಿಸ್ತಾ ಇರುತ್ತೆ ಅಂದರೆ ನಾನೇನಪ್ಪ ಎಷ್ಟೊಂದು ಸತಿ ಹೋಗ್ತೀನಿ ಅಂತ. ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡೋದೇನೆಂದರೆ ನಾವು ಎಷ್ಟೇ ನೀರು ಕುಡಿದ್ರೂ ಲಾಸ್ಟಲ್ಲಿ ಬರೋದು 1ರಿಂದ 1.5 ಲೀಟರ್ ಯೂರಿನು. ಈಗ ನಾರ್ಮಲ್ ಪರ್ಸನ್ನು ಬ್ಲ್ಯಾಡ್ರಲ್ಲಿ 300ರಿಂದ 400 ml ಇಟ್ಕೊಂಡು ಒಟ್ಟಿಗೆ ಹೊರಗೆ ಹಾಕ್ತಾರೆ. ಸೊ ಅವರು ಭಾಳ ಸತಿ ಹೋಗೋ ಅವಶ್ಯಕತೆ ಇರೋದಿಲ್ಲ. ಈ ಬ್ಲಾಕೇಜ್ ಇರೋರು ಏನಂದರೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲ್ಲ ಅವ್ರ ಕೈಯಲ್ಲಿ. 100 ml ಹೋಗ್ತಾರೆ ಬರ್ತಾರೆ, ಮತ್ತೊಂದು ಅರ್ಧ ಗಂಟೆ 1 ಅವರ್ ಆಯಿತು, ಮತ್ತೆ 100 ml ಮೇಲೆ ತುಂಬಿಕೊಳ್ಳುತ್ತೆ. 300 ml 300 ml 500 ml ಸೆನ್ಸೇಷನ್ ಬರುತ್ತೆ ಬ್ಲ್ಯಾಡರ್, ಮತ್ತೆ ಹೋಗ್ತಾರೆ ಬರ್ತಾರೆ. ಹಾಗೆ ಈ ಥರ 100 ಹೋದರೆ 15 ಸತಿ ಹೋಗ್ಬೇಕು, 10ರಿಂದ 15 ಸತಿ ಹೋಗಬೇಕು. ಸೊ ಅದರಿಂದ ಸ್ವಲ್ಪ ಇದಾಗುತ್ತೆ. ಆಮೇಲೆ ಪದೇ ಭಾಳ ಯೂರಿನ್ ಉಳ್ಕೊಳ್ಳೋದ್ರಿಂದ ಇನ್ಫೆಕ್ಷನ್ಸ್ ಅಂತ ಶುರು ಆಗುತ್ತೆ. ಯಾಕಂದರೆ ಯಾವುದೇ ಆಗಲಿ, ನಾವು ಮನೆ ಹೊರಗೆ ಒಂದು ಕಪ್ಪಿಟ್ಟು ಅದರಲ್ಲಿ ಯಾವಾಗಲೂ ಒಂದು ಟಂಬ್ಲರ್ ಇಟ್ಟು ನೀರಿಟ್ಟರೆ ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಜೀವಗಳೆಲ್ಲ ಬರೋಕ್ಕೆ ಶುರು ಆಗ್ತದೆ. ಅದೇ ರೀತಿ ನಮ್ಮ ಶರೀರದಲ್ಲೂ ಅದು ಯಾವಾಗಲೂ ಯೂರಿನ್ ಸದಾ ಬ್ಲ್ಯಾಡ್ರಲ್ಲಿ ಉಳ್ಕೊತಾ ಇದೆ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಬರ್ಬೋದು. ಒಂದು ಯೂರಿನ್ ಪ್ಯಾಸೇಜಿಂದ ಬರ್ಬೋದು, ಇಲ್ಲ ಹೆಮಟೋಜಿನಸ್ ಅಂದರೆ ರಕ್ತದೊಳಗಿಂದ ಬಂದು ಅದು ಗ್ರೋ ಆಗಿ ಯೂರಿನರಿ ಇನ್ಫೆಕ್ಷನ್ ಅಂತ ಶುರು ಆಗ್ಬೋದು. ಇದೆಲ್ಲ ತುಂಬ ಲೇಟ್ ಸ್ಟೇಜಲ್ಲಿ ಆಗೋಂಥದ್ದು. ತುಂಬ ವರ್ಷಗಳಾದ ನಂತರ ಯಾವಾಗಲೂ ಯೂರಿನ್ ಉಳ್ಕೊಂಡು ಇನ್ಫೆಕ್ಷನ್ ಆಗೋಕ್ಕೆ ಶುರು ಆಗ್ಬೋದು. ಕೆಲವರಲ್ಲಿ ಕಿಡ್ನಿ ಕಲ್ಲು ಟೆಂಡೆನ್ಸಿ ಇರೋರು ಆ ಥರದ್ದೆಲ್ಲ, ಅಲ್ಲೂ ಕ್ಯಾಲ್ಸಿಫಿಕೇಷನ್ ಅದು ಯೂರಿನಲ್ಲಿ ಸದಾ ನಿಂತಿದ್ರೆ ಅದು ಈ ನಮ್ಮನೆ ಬಕೆಟ್ ಹೇಗೆ ವೈಟ್ ಸರ್ಫೇಸಲ್ಲಿ ಕ್ಯಾಲ್ಸಿಫಿಕೇಷನ್ ಆಗುತ್ತೆ, ಆ ಥರ ಸ್ಟೋನ್ ಫಾರ್ಮೇಷನ್ ಆಗ್ಬೋದು. ಎಸ್ ಡಾಕ್ಟರ್, ನೀವು ಪ್ರಾಸ್ಟೇಟ್ ಅಂದರೆ ಏನು, ಅದರ ಸಿಮ್ಟಮ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ರೆ. ಇನ್ನು ಈ ಪ್ರಾಸ್ಟೇಟ್ ಅನ್ನೋಂಥ ಸಮಸ್ಯೆ ಯಾಕೆ ಬರುತ್ತೆ ಅಂತ, ಅಂದರೆ ಲೈಫ್ ಸ್ಟೈಲಿಂದನಾ ಅಥವಾ ಫುಡ್ಡಿಂದನಾ ಹೇಗೆ ಅಂತ ಡಾಕ್ಟರ್? ಪ್ರಾಸ್ಟೇಟ್ ಸಮಸ್ಯೆ ಲೈಫ್ ಸ್ಟೈಲಿಂದ ಫುಡ್ಡಿಂದನೂ ಸ್ವಲ್ಪ ದೊಡ್ಡದಾಗೋದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಮುಖ್ಯವಾಗಿ ಬರೋದು ಅದು ನಾರ್ಮಲ್ ಏಜ್ ರಿಲೇಟೆಡ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ನೀವು ತಡಿಲಿಕ್ಕೋ ಇಲ್ಲ ನಿಲ್ಲಿಸ್ಲಿಕ್ಕೋ ಆಗಲ್ಲ. ನಿಮಗೆ ಹೇಗೆ ವಯಸ್ಸು ಕಾಲಾಂತರ ಜಾಸ್ತಿ ಆಗ್ತಾ ಇರುತ್ತೋ ಹಾಗೆ ಪ್ರಾಸ್ಟೇಟ್ ಕೂಡ ದೊಡ್ಡದಾಗ್ತಾನೆ ಇರುತ್ತೆ. ಸೊ ಬಟ್ ಅದು ಎಲ್ಲರಿಗೂ ತೊಂದರೆ ಕೊಡೋದಿಲ್ಲ.
ಈಗ 50 ವರ್ಷ ಆದಮೇಲೆ ಸುಮಾರು ಎಲ್ಲ ಗಂಡಸು ತೊಗೊಂಡ್ರೆ 50% ಜನಕ್ಕೆ ಅದು ತೊಂದರೆ ಕೊಡೋದಿಲ್ಲ. ಯಾಕಪ್ಪ ಅಂದರೆ ಅವ್ರದ್ದು ಕ್ಯಾಪ್ಸೂಲ್ ಸ್ಟ್ರೆಚಬಿಲಿಟಿ ಚೆನ್ನಾಗಿರುತ್ತೆ, ದೊಡ್ಡದಾಗಿ ಹೊರಗಡೆ ಗಾತ್ರ ಆಗುತ್ತೆ. ಯೂರಿನ್ ಮಧ್ಯಭಾಗ ಪ್ರಾಸ್ಟೇಟಲ್ಲಿ ಒಂದು ಪೆರಿಫೆರಲ್ ಝೋನ್ ಅಂತಿರುತ್ತೆ ಮತ್ತು ಸೆಂಟ್ರಲ್ ಝೋನ್ ಅಂತಿರುತ್ತೆ. ಈ ಮಧ್ಯಭಾಗ ದೊಡ್ಡದಾಗಿ ನಮ್ಮ ಯೂರಿನ ಪ್ಯಾಸೇಜ್ ಯುರೆತ್ರ ಅಂತ ಏನು ಕರಿತೀವಿ ಅದ್ರ ಮೇಲೆ ಒತ್ತಡ ಯಾರಿಗೆ ಬರುತ್ತೋ ಅವ್ರಿಗೆ ಮಾತ್ರನೇ ಸಿಮ್ಟಮ್ಸ್ ಬರೋದು, ಬ್ಲ್ಯಾಡರ್ ಮೇಲೆ ಪರಿಣಾಮ ಬೀಳೋದು. ಅಂಥವ್ರಿಗೆ ಮಾತ್ರನೇ ನಾವು ಟ್ರೀಟ್ಮೆಂಟ್ ಕೊಡೋದು. ಎಷ್ಟೋ ಜನ ಪ್ರಾಸ್ಟೇಟ್ ದೊಡ್ಡದಾಗಿರೋರು ಅವರ ಯೂರಿನ್ ಫ್ಲೋ ಚೆನ್ನಾಗಿತ್ತು, ಬ್ಲ್ಯಾಡರ್ ಮೇಲೆ ಅದಕ್ಕೇನೂ ಪರಿಣಾಮ ಬೀಳ್ತಾ ಇಲ್ಲ ಅಂದರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಈಗ ನಾರ್ಮಲಾಗಿ ಟೆಸ್ಟ್ ಮಾಡಿಸ್ತೀರ, ಹೆಲ್ತ್ ಚೆಕಪ್ ಅಂತ ಮಾಡಿಸ್ತಾರೆ 50 ವರ್ಷ ಆದಮೇಲೆ. ಬಂದು ಸ್ಕ್ಯಾನಲ್ಲಿ 40 ಗ್ರಾಮ್ 50 ಗ್ರಾಮ್ ಪ್ರಾಸ್ಟೇಟ್ ಇರುತ್ತೆ. ನಾವು ಯೂರೋಫ್ಲೋಮೆಟ್ರಿ ಅಂತ ಒಂದು ಯೂರಿನ್ ಫ್ಲೋ ಟೆಸ್ಟ್ ಮಾಡಿ ನೋಡ್ತೀವಿ, ಯಾರಿಗೆ ಸಿಮ್ಟಮ್ಸ್ ಇದ್ದವರಿಗೆ ಮಾತ್ರ. ಈಗ ಅವರು ಹೆಲ್ತ್ ಚೆಕಪ್ಪಲ್ಲಿ ಬಂದು ನನಗೇನೂ ಸಿಮ್ಟಮ್ ಇಲ್ಲ, ಎಲ್ಲ ಚೆನ್ನಾಗಿದೆ, ಬರೀ ಸ್ಕ್ಯಾನಲ್ಲಿ ಮಾತ್ರ ಪ್ರಾಸ್ಟೇಟ್ ಗಾತ್ರ ದೊಡ್ಡದಿದೆ ಅಂದರೆ ಅವ್ರಿಗೆ ನಾವೇನೂ ಟ್ರೀಟ್ಮೆಂಟ್ ಹೇಳೋದಿಲ್ಲ. ಅವ್ರ ದಿನನಿತ್ಯ ಏನು ಜೀವನ ನಡೆಸ್ತಾರೋ ಆ ಥರ ನಡೆಸ್ಬೋದು. ಇದಕ್ಕೆ ಆದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಬೇಕಾಗಲ್ಲ. ಆದರೆ ಸಿಮ್ಟಮ್ಸ್ ಇದೆ ಅಂದವ್ರಿಗೆ ಯೂರೋಫ್ಲೋಮೆಟ್ರಿ ಅಂತ ನೀರಿನ ಪ್ರಮಾಣ ವೇಗ ಚೆಕ್ ಮಾಡಿ, ಅದರಲ್ಲಿ ಮ್ಯಾಕ್ಸಿಮಮ್ ಫ್ಲೋ ಅಂತಿರ್ತದೆ, ಆ್ಯಾವ್ರೇಜ್ ಫ್ಲೋ ಅಂತಿರ್ತದೆ, ಅದನ್ನು ನೋಡಿ ಅದೇನಾದರೂ ಮ್ಯಾಕ್ಸಿಮಮ್ ಫ್ಲೋ ಒಂದು 10ಕ್ಕಿಂತ ಕಡಿಮೆ ಇತ್ತು, ಆ್ಯಾವ್ರೇಜ್ ಫ್ಲೋ ಒಂದು 8-7ಕ್ಕಿಂತ ಕಡಿಮೆ ಇತ್ತು ಅಂದರೆ ತುಂಬ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅವ್ರಿಗೆ. ಅಂಥ ಜನಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸಾಮಾನ್ಯವಾಗಿ ಇದು ಸಿಮ್ಟಮ್ಸ್ ಬರೋದು 50ರಿಂದ 60 ವರ್ಷದೊಳಗೆ ಬರೀ 50% ಜನಗಳಿಗೆ ಮಾತ್ರ, ಗಂಡಸರಿಗೆ ಮಾತ್ರ ಬರುತ್ತೆ. 70 ವರ್ಷದ ನಂತರ ಸುಮಾರು 80% ಗಂಡಸರಿಗೆ ಬರ್ತದೆ. ಯಾಕಪ್ಪ ಅಂದರೆ ವಯಸ್ಸಾಗ್ತಾ ಆಗ್ತಾ ಪ್ರಾಸ್ಟೇಟ್ ದೊಡ್ಡದಾಗ್ತಾನೆ ಇರ್ತದೆ. ಇದರಲ್ಲಿ ಮುಖ್ಯ ಕಾರಣ ಬರೋದು ಒಂದು ಜೆನೆಟಿಕ್ಸ್. ಈಗ ಅಪ್ಪನಿಗಿದೆ ಅಂದರೆ ಮಗನಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದನ್ನು ನಾವು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ತಡೆಯಲಿಕ್ಕಾಗಲ್ಲ. ಸಿಮ್ಟಮ್ಸ್ ನೋಡಿ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಈಗ ರೀಸೆಂಟಾಗಿ ಏನು ಒಂದೊಂದು ಇದು ಬರ್ತದೆ ಅಂದರೆ BPH ಅಂತ ಕರಿತೀವಿ. ನಾರ್ಮಲ್ಲಾಗೆ ಏಜ್ ರಿಲೇಟೆಡ್ ಡೆವಲಪ್ಮೆಂಟ್ ಆಫ್ ಪ್ರಾಸ್ಟೇಟ್ನ ನಾವು ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತ ಕರಿತೀವಿ. ಅದೇ ಇನ್ನೂ ಕೆಲವು ಜನಕ್ಕೆ ಪ್ರಾಸ್ಟೇಟ್ ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಒಳಗಡೆ ಗೆಡ್ಡೆಗಳಿರ್ತವೆ, ಅವು ಕ್ಯಾನ್ಸರ್ ಗೆಡ್ಡೆಗಳಾಗಿರ್ಬೋದು. ಅದನ್ನು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರಿತೀವಿ. ಇದನ್ನ ಹೆಂಗಪ್ಪ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದಾಕ್ಷಣ ಯೂರಿನ್ ಬ್ಲಾಕೇಜ್ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಆದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಪ್ರಪಂಚದಲ್ಲೇ ಅತ್ಯಂತ ಜಾಸ್ತಿ ಆಗ್ತಿರೋ ಕ್ಯಾನ್ಸರ್ ಗಂಡಸರಲ್ಲಿ ಮೇನಾಗಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ 50 ವರ್ಷದ ಮೇಲೆ ಅಮೇರಿಕನ್ ಗೈಡ್ಲೈನ್ಸ್ ಏನು ಹೇಳುತ್ತೆ, ನಮ್ಮ ಇಂಡಿಯನ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ 50 ವರ್ಷದ ಮೇಲ್ಪಟ್ಟವರಿಗೆ ಹೆಲ್ತ್ ಚೆಕಪ್ಪಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ ಅಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಒಂದು ಟೆಸ್ಟು ಯಾವಾಗಲೂ ಮಾಡಿಸ್ಲಿಕ್ಕೆ ಹೇಳ್ತೀವಿ. ಅದು ಸ್ಕ್ರೀನಿಂಗ್ ಟೆಸ್ಟ್ ಅಂತಾರೆ. ಅದನ್ನು ಸ್ಕ್ರೀನಿಂಗ್ ಅಂದರೆ ನಾರ್ಮಲ್ ಆಗಿರೋರಿಗೆ ಮಾಡಿಸೋ ಅಂಥದ್ದು. ಯಾಕಪ್ಪ ಮಾಡೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಕ್ರೀನಿಂಗ್ ಟೆಸ್ಟಲ್ಲಿ PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ 0ಯಿಂದ 4 ನಾರ್ಮಲ್ ನಂಬರ್, 4ಕ್ಕಿಂತ ಜಾಸ್ತಿ ಆಗಿತ್ತು ಅಂದರೆ ಅದು ಕ್ಯಾನ್ಸರ್ ಕಡೆಗೆ ನಮ್ಮನ್ನು ಚೆಕ್ ಮಾಡೋ ಥರ ಮಾಡುತ್ತೆ. ಸೊ ಆಗ ನಾವು ಈಗ 4ರಿಂದ 10 ಇತ್ತು ಅಂದರೆ ಫಸ್ಟ್ ನಾವು ಡೈರೆಕ್ಟಾಗೆ ಏನೂ ಮಾಡೋದಿಲ್ಲ, ಇನ್ನೊಂದು ಸತಿ ರಿಪೀಟ್ ಮಾಡಿ ನೋಡ್ತೀವಿ. ಯಾಕಂದರೆ ಯಾವುದೇ ಆಗಿ ಒಂದೇ ಟೆಸ್ಟಲ್ಲಿ ನಾವು ಕನ್ಕ್ಲೂಷನ್ಗೆ ಬರೋದಕ್ಕಾಗಲ್ಲ. ಕ್ಯಾನ್ಸರ್ ಅನ್ನೋದು ಸ್ವಲ್ಪ ದೊಡ್ಡ ವರ್ಡು, ಜನಗಳಿಗೆ ಗಾಬರಿ ಆಗ್ತಾರೆ. ಸೊ 2 ಸತಿ 3 ವಾರ ಬಿಟ್ಕೊಂಡು ಇನ್ನೊಂದು ಸತಿ ಚೆಕ್ ಮಾಡಿ ನೋಡ್ತೀವಿ. ಆಗಲೂ ಕೂಡ ಅದು 4ಕ್ಕಿಂತ ಮೇಲೆ ಇತ್ತು ಅಂದರೆ ಆವಾಗ ನಾವು ಅದಕ್ಕೆ ಏನು ನೆಸಸರಿ ಆ್ಯಕ್ಷನ್ನು ಮಾಡಬೇಕೋ ಅದನ್ನು ಪೇಷಂಟ್ಸ್ಗೆ ಸೂಚಿಸ್ತೀವಿ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡೋದಕ್ಕೆ. ಹಲೋ ಹಲೋ ಹಲೋ, ಕೇಳಿಸ್ತಿದೆಯಾ? ಎಸ್ ಡಾಕ್ಟರ್, ಕಾಲ್ ಕಟ್ ಆಗಿದೆ, ಮತ್ತೆ ಕನೆಕ್ಟ್ ಮಾಡ್ಬೋದು, ನೋಡೋಣ. ಎಸ್ ಡಾಕ್ಟರ್, ಇನ್ನು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಅಂದರೆ ನಾವು ಫಸ್ಟ್ ಸ್ಟೇಜಲ್ಲೇ ನಾವು ಇದನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ಪ್ರಾಸ್ಟೇಟ್ ಸಮಸ್ಯೆಗೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋದು ಚಾನ್ಸಸ್ ಕಮ್ಮಿನಾ ಅಥವಾ ಹೇಗೆ ಡಾಕ್ಟರ್, ಇದು ಕನೆಕ್ಟಿವಿಟಿ ಹೇಗೆ ಅಂತ? ಕ್ಯಾನ್ಸರ್ಸು ಏನಕ್ಕೆ ಒಂದು ಹೆರಿಡಿಟ್ರಿ, ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನಾವು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೋತೀವಿ. ಈಗ ಆಫ್ರಿಕನ್ ಬ್ಲ್ಯಾಕ್ಸ್ ಅಂತೀವಿ, ಅದು ಇಂಡಿಯಾದಲ್ಲಿ ಇರೋದಿಲ್ಲ. ಸೊ ಈಗ ನಾವು ರಿಸರ್ಚ್ ಮಾಡಿ ನೋಡಿದಾಗ ಒಂದು ಒಬೇಸಿಟಿ ಇದ್ದರೆ ಚಾನ್ಸಸ್ ಆಫ್ ಕ್ಯಾನ್ಸರ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಎರಡನೇದು ಜೆನೆಟಿಕ್ ಹಿಸ್ಟ್ರಿ ಇದೆ, ಇಲ್ಲ ಆಫ್ರಿಕನ್ ಬ್ಲ್ಯಾಕ್ಸ್ ಇದ್ದರೆ ಅವ್ರಿಗೆ ಕ್ಯಾನ್ಸರು ಬೇಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ವಯಸ್ಸು ಕಮ್ಮಿ ಇತ್ತು, 80 ವರ್ಷಕ್ಕಿಂತ ಕಮ್ಮಿ ಇತ್ತು, PSA ಟೆಸ್ಟ್ ಮಾಡಿದಾಗ ಸ್ಕ್ರೀನಿಂಗಲ್ಲಿ 4ಕ್ಕಿಂತ ಜಾಸ್ತಿ ಇತ್ತು, ನಾವು ಇಮಿಡಿಯೇಟಾಗಿ ಪೇಷಂಟ್ಗೆ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಒಂದು ಏನು ಎಕ್ಸಾಮಿನೇಷನ್ ಮಾಡ್ತೀವಿ ಅಂದರೆ ಪೇಷಂಟಲ್ಲಿ
ಏನಾದರೂ ವೆಯ್ಟ್ ಲಾಸ್ ಇದೆಯಾ ಸಿಗ್ನಿಫಿಕೆಂಟ್, ಊಟ ಏನಾದರೂ ತಿನ್ನೋದು ಕಡಿಮೆ ಮಾಡಿದ್ದಾರಾ. ಎರಡನೇದು ಪರೀಕ್ಷೆ ಮಾಡಿದಾಗ ನಾವು ಮೋಷನ್ ಜಾಗದಿಂದ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಡಿಜಿಟಲ್ ಒಂದು ಸಣ್ಣದಾಗೆ ಬೆರಳು ಹಾಕಿ ಸಾಫ್ಟಾಗಿ ಚೆಕ್ ಮಾಡಿ ನೋಡ್ತೀವಿ. ಪ್ರಾಸ್ಟೇಟ್ನ ನಾವು ಫೀಲ್ ಮಾಡ್ಬೋದು ಅಲ್ಲಿಂದ. ಅದು ನಾರ್ಮಲಾಗಿ ಮಾಡಿದಾಗ PSA ಜಾಸ್ತಿ ಇತ್ತು, ಅಲ್ಲೇನಾದ್ರು ಗಂಟುಗಳು ಸಿಕ್ತು ಅಂದರೆ ನಾವು ಇಮಿಡಿಯೇಟಾಗಿ ಅವ್ರಿಗೆ ಆ ಗಂಟು ಯಾವ ಥರ ಇದೆ, ಒಂದು ಸಾಫ್ಟಾಗಿರುತ್ತೆ ಇಲ್ಲಾಂದರೆ ಹಾರ್ಡಾಗಿರುತ್ತೆ. ಸಾಮಾನ್ಯವಾಗಿ ಆ ಥರ ಟೆಸ್ಟ್ ಮಾಡಿದಾಗ ಹಾರ್ಡ್ ಗೆಡ್ಡೆಗಳಿತ್ತು ಅಂದರೆ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ. ಸೊ ಆವಾಗ ಇಮಿಡಿಯೇಟ್ಲಿ ಅವರಿಗೆ ಬಯಾಪ್ಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಬಯಾಪ್ಸಿಲಿ ಒಂದು ನಾರ್ಮಲಾಗೆ ರೆಕ್ಟಲ್ ಸ್ಕ್ಯಾನ್ ಮಾಡಿ ಬಯಾಪ್ಸಿ ಮಾಡ್ಬೋದು. ಸಣ್ಣದಾಗಿ ನೀಡಲ್ ಹಾಕಿ ಒಂದು ಚಿಕ್ಕ ಬಯಾಪ್ಸಿ ತೊಗೊಂಡು ಅದನ್ನು ಪರೀಕ್ಷೆಗೆ ಕಳಿಸಿದ್ರೆ ಅದರಲ್ಲಿ ಯಾವ ಥರ ಕ್ಯಾನ್ಸರ್ ಇದೆ, ಯಾವ ಗ್ರೇಡು, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಎರಡನೇದು, ಒಂದೊಂದು ಸತಿ ನಾವು ಮುಟ್ಟಿ ನೋಡಿದ್ರೂ ನಾರ್ಮಲ್ ಇರುತ್ತೆ, ಬಟ್ PSA ಮಾತ್ರ ಭಾಳ ಜಾಸ್ತಿ ಇರುತ್ತೆ. ಗೆಡ್ಡೆಗಳು ತುಂಬ ಒಳಗಿತ್ತು ಅಂದರೆ ನಮ್ಮ ಕೈಗೆ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಈಗ ಲೇಟೆಸ್ಟಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ MRI ಟೆಸ್ಟ್ ಅಂತ ಮಾಡಿ, MRI ಗೈಡೆಡ್ ಟ್ರಾನ್ಸ್ಪೆರಿನಿಯಲ್ ಬಯಾಪ್ಸಿ ಅಂತ ಮಾಡ್ತಾಯಿದ್ದೀವಿ. ಅದು ನಮ್ಮಲ್ಲಿ ಈಗ ತುಂಬ ಅಡ್ವಾನ್ಸ್ಡಾಗಿ. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಒಳಗಿರೋ ಚಿಕ್ಕ ಕ್ಯಾನ್ಸರ್ನೂ ಕೂಡ ಕಂಡಿಡೋದು ಅರ್ಲಿ ಸ್ಟೇಜಸ್ಸಲ್ಲೇ ಒಂದು ಸಣ್ಣ ನೀಡಲ್ನ ಅಲ್ಟ್ರಾಸೌಂಡ್ ಮೂಲಕ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಬಯಾಪ್ಸಿ ಅಂತೀವಿ. ಅಂದರೆ ನಾವು ಅಲ್ಲಿಗೆ ನೀಡಲ್ ಪಾಸ್ ಮಾಡಿ ಸಣ್ಣದಾಗಿ ಒಂದು ತುಣುಕು ತೊಗೊಂಡು ಪೇಷಂಟಿಗೆ ಒಂದು ಚೂರು ನೋವಿಲ್ದಂಗೆ ಅದನ್ನು ಬಯಾಪ್ಸಿ ಕಳಿಸಿ ಅದರಲ್ಲಿ ಯಾವ ಥರ ಬರುತ್ತೆ ನೋಡಿಕೊಂಡು ಅರ್ಲಿ ಸ್ಟೇಜಲ್ಲಿ ಸಿಕ್ಕಿದ್ರೆ ನಾವು ಅದನ್ನು ಸಂಪೂರ್ಣ ಗುಣಮುಕ್ತಪಡಿಸ್ಬೋದು. ರೊಬಾಟಿಕ್ ರ್ಯಾಡಿಕಲ್ ಪ್ರಾಸ್ಟೆಟೆಕ್ಟಮಿ ಅಂತ ಮಾಡ್ತೀವಿ. ಸರ್ಜರಿ ಮಾಡಿದ್ರೆ ಕಂಪ್ಲೀಟಾಗಿ, ಅಂದರೆ ಪೇಷಂಟ್ಗೆ ಕ್ಯಾನ್ಸರ್ ಇದ್ರೂ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ಕ್ಯಾನ್ಸರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಕ್ಯಾನ್ಸರ್ ಆಗಲಿ ಶುರುಲಿ ಸ್ಟೇಜ್ 1 or ಸ್ಟೇಜ್ 2 ಅಲ್ಲಿ ಸಿಕ್ಕಿದ್ರೆ ನಾವು ಅದನ್ನು ಕಂಪ್ಲೀಟಾಗಿ ಗುಣಮುಕ್ತ ಮಾಡ್ಬೋದು. ತುಂಬ ಲೇಟ್ ಸ್ಟೇಜಸ್ಸಲ್ಲಿ ಬಂದಾಗ ನಾವು ಗುಣಮುಕ್ತ ಮಾಡೋದಕ್ಕಲ್ಲದೆ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಯೋಚನೆ ಮಾಡಬೇಕು. ಎಸ್ ಡಾಕ್ಟರ್, ನೀವು ಈ BPH ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ಡಾಕ್ಟರ್. PPH ಅಂದರೆ ಎಲ್ಲ ಗಂಡಸರಲ್ಲಾಗೋಂಥ ನಾರ್ಮಲ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟು. ಇದರಲ್ಲಿ ನಾವು ವಯಸ್ಸಾಗ್ತಾ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್, ಅದೇ ಯೂರಿನ್ ಸ್ಲೋ ಆಗೋದು, ಪದೇ ಪದೇ ಹೋಗೋದು, ಬಿಟ್ಟು ಹೋಗೋದು, ಇಲ್ಲ ಪದೇ ಯೂರಿನಲ್ಲಿ ಇನ್ಫೆಕ್ಷನ್ ಆಗೋದು, ಸ್ಟೋನ್ ಫಾರ್ಮೇಷನ್ ಆಗೋದು, ಇಲ್ಲ ಬ್ಲೀಡಿಂಗ್, ಹೆಮಚೂರಿಯಾ ಅಂತ ಕರಿತೀವಿ, ಬ್ಲೀಡಿಂಗ್ ಆಗೋದು. ಬ್ಲೀಡಿಂಗ್ ಯಾಕಪ್ಪ ಆಗುತ್ತೆ ಅಂದರೆ ಸ್ಟ್ರೈನ್ ಆಗಿ ಪ್ರಾಸ್ಟೇಟು ಸಣ್ಣ ವೆಸಲ್ಸು ಒಂದೊಂದು ಸತಿ ಬಿಟ್ಕೊಂಡಾಗ, ಇಲ್ಲ ಇನ್ಫೆಕ್ಷನ್ನಿಂದ ಅದು ಫ್ರೆಜೈಲ್ ಆಗಿ ಹೊಡ್ಕೊಂಡಾಗ ಬ್ಲೀಡಿಂಗ್ ಆದಾಗ ನಾವು ಪ್ರಾಸ್ಟೇಟ್ಗೆ ಇಂಟರ್ವೆನ್ಷನ್ ಅಂತ ಮಾಡಬೇಕಾಗುತ್ತೆ. ಸೊ ಈ ಪ್ರಾಸ್ಟೇಟ್ನ ಕಂಡುಹಿಡಿಯೋದು ಹೇಗೆ, ಯಾವ ಥರ ಅಂದರೆ ನಾರ್ಮಲಾಗಿ ಪೇಷಂಟ್ ನಮ್ಮ ಹತ್ರ ಈ ಇನಿಷಿಯಲ್ ಯೂರಿನ್ ನಿಲ್ಲುವಿಕೆ ಸಮಸ್ಯೆ ಬಂದಾಗ ಅವ್ರಿಗೆ ನಾವು ಒಂದು ಅಲ್ಟ್ರಾಸೌಂಡ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಪ್ರಾಸ್ಟೇಟ್ ಗಾತ್ರ ತಿಳ್ಕೊತೀವಿ. ಮೋಷನ್ ಜಾಗದಲ್ಲಿ ಕೈ ಹಾಕಿ ಅದು ನಾರ್ಮಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟೋ ಇಲ್ಲ ಬೇರೆ ಏನಾದರೂ ರೀತಿಯಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗ್ತಿದೆಯೋ ಅಂತ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡ್ತೀವಿ. PSA ಟೆಸ್ಟ್ ಮಾಡಿ ಅದು ನಾರ್ಮಲ್ 4ಕ್ಕಿಂತ ಕೆಳಗಿದ್ದರೆ ಇದು ನಾರ್ಮಲ್ ಏಜ್ ರಿಲೇಟೆಡ್ ಎನ್ಲಾರ್ಜ್ಮೆಂಟ್ ಅಂತ ಒಂದು ಪರಿಗಣಿಸಿ ಅದರಿಂದ ಪೇಷಂಟಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂತ ಅಸೆಸ್ ಮಾಡ್ತೀವಿ. ಈಗ ತುಂಬ ತೊಂದರೆ ಆಗ್ತಾಯಿದೆ, ಫ್ಲೋ ತುಂಬ ಕಡಿಮೆ ಇದೆ ಅಂದರೆ ಶುರುಲಿ ನಾವು ಪೇಷಂಟಿಗೆ ಮೆಡಿಕೇಷನ್ಸ್ ಅಡ್ವೈಸ್ ಮಾಡ್ತೀವಿ. ಮೆಡಿಕೇಷನ್ಸಲ್ಲಿ ಏನಪ್ಪ ಬರ್ತದೆ ಅಂದರೆ ಪ್ರಾಸ್ಟೇಟ್ ರಿಲ್ಯಾಕ್ಸೇಷನ್ ಮೆಡಿಕೇಷನ್ ಅಂತ ಬರ್ತದೆ, ಆಲ್ಫಾ ಬ್ಲಾಕರ್ಸ್ ಅಂತ ಕರಿತೀವಿ. ಆ ಟ್ಯಾಮ್ಸುಲೋಸಿನ್ ಅಂತ ಸಾಮಾನ್ಯವಾಗಿ ಎಲ್ಲರ ಹೆಸರು ಕೇಳಿರ್ಬೋದು. ಟ್ಯಾಮ್ಸುಲೋಸಿನ್, ಆಲ್ಫುಜೋಸಿನ್, ಸಿಲಡೋಸಿನ್ ಅಂತ 3 ಥರದ ಮಾತ್ರೆಗಳಿದ್ದಾವೆ. ಶುರುಲಿ ಆಲ್ಫುಜೋಸಿನ್ ಕೊಡ್ತೀವಿ, ಸ್ವಲ್ಪ ಸಿಂಪ್ಟಮ್ಸ್ ಜಾಸ್ತಿ ಆದಮೇಲೆ ಟ್ಯಾಮ್ಸುಲೋಸಿನ್ ಕೊಡ್ತೀವಿ, ಅದಾದಮೇಲೆ ಸಿಲಡೋಸಿನ್ ಅಂತ ಕೊಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಸಿಂಪ್ಟಮ್ಸ್ ಯಾವ ಥರ ಇದೆಯೋ ಅದ್ರ ಪ್ರಕಾರ ನಾವು ಮಾತ್ರೆನ ಡಿವೈಡ್ ಮಾಡ್ತೀವಿ. ಅದಾಗಿ ನಂತರ ಕೆಲವ್ರಿಗೆ ಮಾತ್ರೆ ಕೆಲಸ ಮಾಡುತ್ತೆ, ಕೆಲವ್ರಿಗೆ ಮಾತ್ರೆ ಕೆಲಸ ಮಾಡಲ್ಲ. ಯಾಕಪ್ಪ ಆಗುತ್ತೆ ಅಂದರೆ ಪ್ರಾಸ್ಟೇಟಲ್ಲಿ ಒಂದು ಸ್ಮೂತ್ ಮಸಲ್ಸ್ ಅಂತ ಇರ್ತವೆ. ಆ ಸ್ಮೂತ್ ಮಸಲ್ಸ್ ಮೇಲೆ ಒಂದು ರಿಸೆಪ್ಟರ್ಸ್ ಇರ್ತವೆ. ಆ ರಿಸೆಪ್ಟರ್ಸ್ ಯಾರಿಗಿರುತ್ತೋ ಆಲ್ಫಾ ಬ್ಲಾಕರ್ಸ್ ಹೋಗಿ ಅಲ್ಲಿ ಬ್ಲಾಕ್ ಮಾಡಿ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಯಾವ ಪೇಷಂಟ್ಸ್ಗೆ ಜೆನೆಟಿಕಲಿ ಆ ರಿಲ್ಯಾಕ್ಸೆಂಟ್ಸ್ ಇರೋಲ್ವೋ ಅವ್ರಿಗೆ ಮೆಡಿಕೇಷನ್ನು ಎಷ್ಟೊಂದು ಜನಕ್ಕೆ ವರ್ಕ್ ಆಗೋಲ್ಲ. ಇನ್ನು ಕೆಲವ್ರಿಗೆ ಮೆಡಿಕೇಷನ್, ಈಗ ಅಸ್ತಮಾ ಪೇಷಂಟ್ಸ್ಗೆ, ನೆಗಡಿ ಕೆಮ್ಮು ಸದಾ ಅಲ್ಲ ಅಲರ್ಜಿಕ್ ಪೇಷಂಟ್ಸ್ಗೆ ಈ ಮೆಡಿಕೇಷನ್ನು ವರ್ಕ್ ಆಗೋಲ್ಲ. ಯಾಕಂದರೆ ಇಲ್ಲ ವರ್ಕ್ ಆದರೂ ಕೂಡ ಅವ್ರಿಗೆ ಅಸ್ತಮಾ ಸಿಂಪ್ಟಮ್ಸು ಇಲ್ಲ ಅಲರ್ಜಿಕ್ ಸಿಂಪ್ಟಮ್ಸು ಜಾಸ್ತಿ ಆಗ್ತದೆ. ಯಾಕಪ್ಪ ಅಂದರೆ ಅದು ಕೊಡೋ ಮೆಡಿಕೇಷನ್ಸು ಇದು 2 ತದ್ವಿರುದ್ಧ ಕೆಲಸ ಮಾಡೋದ್ರಿಂದ ಅವ್ರಿಗೆ ಈ ಮೆಡಿಕೇಷನ್ಸ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಈಗ ಹೊಸದಾಗಿ ಗೊತ್ತಾಗಿರೋದೇನೆಂದರೆ ಈ ಸಿಲಡೋಸಿನ್ನು, ಟ್ಯಾಮ್ಸುಲೋಸಿನ್ ಎಲ್ಲ ಭಾಳ ವರ್ಷಗಳು ತೊಗೊಂಡ್ರೆ ಕೆಲವ್ರಿಗೆ ಪಾರ್ಕಿನ್ಸನ್ಸು ಇಲ್ಲ ಸ್ವಲ್ಪ ಡಿಮೆನ್ಷಿಯಾ ಅದು ಈಗ ಕಂಡು ಬರ್ತಾಯಿದೆ. ಅಂದರೆ 1-2 ದಿನ ತೊಗೊಂಡ್ರೆ ಏನೂ ಆಗೋಲ್ಲ, ವರ್ಷಾನುಗಟ್ಟಲೆ 10 ವರ್ಷ 15 ವರ್ಷ 5 ವರ್ಷದ ಮೇಲ್ಪಟ್ಟಿಗೆ ಆ ಥರ ಕಾಣಿಸ್ಕೋತಾ ಇದೆ. ದೇರ್ ಆರ್ ಸಮ್ ರಿಸರ್ಚ್ ಸೇಯಿಂಗ್ ದಟ್ ಇಟ್ ಈಸ್ ರಿಲೇಟೆಡ್ ಅಂತ. ಈ ಥರ ಎಲ್ಲ ಇದ್ದಾಗ ಫಸ್ಟು ಪೇಷಂಟು ಇಫ್
ದೇ ಕಮ್ ಆ್ಯಂಡ್ ಕೇಳಿದ್ರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂದರೆ ದೆನ್ ವಿಲ್ ಗೋ ಫಾರ್ ಪ್ರೊಸೀಜರ್ ಅಂದರೆ ಮುಂದಿನ ಥರ ನಾವು ಈಗ ಒಂದು 15-20 ವರ್ಷದ ಕೆಳಗೆ ಹೋದರೆ ಎಲ್ಲದಕ್ಕೂ ಓಪನ್ ಸರ್ಜರಿ ಮಾಡ್ತಾಯಿದ್ವಿ. ಈಗ ಪ್ರಾಸ್ಟೇಟ್ ಟ್ರೀಟ್ಮೆಂಟಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಇದೆ. ಈಗ ಕ್ಯಾನ್ಸರ್ ಅಲ್ಲದೆ ನಾರ್ಮಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿಂದ ತೊಂದರೆ ಇದೆ ಅಂದರೆ ಪೇಷಂಟು ಹಾಸ್ಪಿಟಲ್ಗೆ ಬಂದು ಒಂದೇ ದಿವಸದಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮಾರನೇ ದಿನವೇ ನಾರ್ಮಲಾಗಿ ಹೋಗುವಂಥ ಫೆಸಿಲಿಟೀಸು ಎಲ್ಲ ಥರದ ಸರ್ಜಿಕಲ್ ಮೊಡಾಲಿಟೀಸು ಈಗ ಬಂದಿದೆ. ಸೊ ಅದನ್ನು ಮಾಡಿದ ತಕ್ಷಣ ಪೇಷಂಟು ಯೂರಿನ್ ಫ್ಲೋನೂ ಇಂಪ್ರೂವ್ ಆಗ್ತದೆ, ಚೆನ್ನಾಗಿ ಆಗ್ತಾರೆ. ಅವ್ರು ಈ ಸಮಸ್ಯೆಯಿಂದ ಭಾಳ ದಿನ ಬರೋಕ್ಕೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಖಂಡಿತ. ಹಲೋ ಹಲೋ, ಹೇಳಿ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಮಯ್ಯ ಅಂತ. ಜಯರಾಮಯ್ಯ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ದೊಡ್ಡಬಳ್ಳಾಪುರ ತಾಲೂಕಿಂದ ಮಾಡ್ತೀವಿ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹೇಳಿ ಜಯರಾಮಯ್ಯ ಅವರೇ. ಸರ್, ಅದೇ ಸ್ವಲ್ಪ ಯೂರಿನ್ ಪಾಸ್ ಮಾಡೋಕ್ಕಾದ್ರೆ ಅಷ್ಟು ನೋವಾಗ್ತದೆ. ನೋವಾಗುತ್ತೋ ಉರಿ ಆಗುತ್ತೋ? ನೋವು ಆಗುತ್ತೆ ಸರ್, ಇದು ಬುದ್ಧಿ ಆಗಲ್ಲ. ಓಕೆ, ಮತ್ತೆ ಯೂರಿನ್ ಹೇಳಿ ಜಯರಾಮಯ್ಯ. ಅದೇ ಸರ್, ಈ ನೋವಾಗುತ್ತೆ, ಯೂರಿನ್ ಪಾಸ್ ಮಾಡುವಾಗ ನೋವಾಗುತ್ತದೆ. ಎಷ್ಟು ದಿವಸದಿಂದ ಆಗ್ತಿದೆ ನಿಮ್ಗೆ ಈ ಥರ? ಈ ಥರ ಒಂದು 2-3 ತಿಂಗಳಿಂದ ಆಗ್ತದೆ ಸರ್. ಇಲ್ಲಿ ಯೂರಿನ್ ಜೋರಾಗಿ ಬರ್ತದ, ಮೆತ್ತಗೆ ಬರ್ತದಾ? ಮೆತ್ತಗೆ ಬರ್ತದೆ ಸರ್. ಮೆತ್ತಗೆ ಬರ್ತಾ ಇದೆ. ಸೊ ಈ 2-3 ತಿಂಗಳಿಂದಾನೇ ಮೆತ್ತಗೆ ಬರ್ತಾ ಇದೆಯಾ, ಅದಕ್ಕೆ ಮುಂಚೆಯಿಂದನೂ ಮೆತ್ತಗೆ ಬರ್ತಾ ಇದೆಯಾ? ಇಲ್ಲ 2-3 ತಿಂಗಳಿಂದ ಅಷ್ಟೇ. ಓಕೆ, ಏನಾದರೂ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಇಲ್ಲ ಸರ್, ಏನು ತಗೊಂಡಿಲ್ಲ. ಯೂರಿನ್ ಹೋದ್ಮೇಲೆ ಎಲ್ಲ ಖಾಲಿ ಆಗುತ್ತೆ ಅನ್ಸುತ್ತಾ, ಇನ್ನೂ ಉಳ್ಕೊಂಡಿದೆ ಅನ್ಸುತ್ತಾ ನಿಮಗೆ? ಇಲ್ಲ ಖಾಲಿ ಆಗಿತ್ತು ಅನಿಸ್ತದೆ. ಓಕೆ, ಖಾಲಿ ಆಗುತ್ತೆ, ಬಟ್ ನೋವು ಬರ್ತಾ ಇದೆ ಅಷ್ಟೇ. ಅದೇ ಯೂರಿನ್ ಹೋಗ್ದಲೆ ಹಂಗೆ ಇದ್ದಾಗ ನೋವು ಬರ್ತಾ ಇತ್ತೋ ಇಲ್ವೋ? ಇಲ್ಲ ಸರ್, ಓನ್ಲಿ ಯೂರಿನ್ ಪಾಸ್ ಮಾಡಿದಾಗ. ಆ ಥರ ಇದ್ದರೆ ಎರಡೇ ಕಾರಣದಿಂದ ಆ ಥರ ಆಗುತ್ತೆ. ಒಂದು, ಯೂರಿನಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ, ಇಲ್ಲಾಂದರೆ ಇನ್ಫೆಕ್ಷನ್ ಇದ್ದರೆ. ನಿಮಗೆ ಜ್ವರ, ಚಳಿ, ಯೂರಿನಲ್ಲಿ ಉರಿ, ಪದೇ ಹೋಗೋಂಥದ್ದು ಏನಾರು ಆಗ್ತಾ ಇದೆಯಾ? ಏನಿಲ್ಲ ಸರ್. ಆ ಥರ ಇದ್ದರೆ ಒಂದು ಪ್ರಾಸ್ಟೇಟ್ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಯೂರಿನ್ ಫ್ಲೋ ಟೆಸ್ಟ್ ಅಂತ ಮಾಡ್ತಾರೆ, ಯೂರೋಫ್ಲೋಮೆಟ್ರಿ ಅಂತ ಮಾಡ್ತಾರೆ. ಅದನ್ನು ಮಾಡಿದ್ರೆ ಯೂರಿನಲ್ಲಿ ಎಷ್ಟು ಸ್ಲೋ ಆಗಿದೆ, ಎಷ್ಟು ಫೋರ್ಸ್ ಕಡಿಮೆ ಆಗಿದೆ, ಮತ್ತು ಯೂರಿನ್ ಪ್ರಾಸ್ಟೇಟ್ ಎಷ್ಟು ಗಾತ್ರ ಆಗ್ತಿದೆ ಅಂತ ಒಂದು ಸ್ಕ್ಯಾನ್ ಮಾಡಿ ಚೆಕ್ ಮಾಡೋದು ಒಳ್ಳೆಯದು. ಮಾಡಿ ನಾವು ಅದಕ್ಕೆ ಈ ಶುರುಲಿ ಒಂದು ಮೆಡಿಕೇಶನ್ ಕೊಡ್ಬೋದು. ಒಂದು ಸಣ್ಣದಾಗೆ ಒಂದು ಯೂರಿಮ್ಯಾಕ್ಸ್ 0.4 mg ಅಂತನೋ, ಇಲ್ಲ ಟ್ಯಾಮ್ಸುಲೋಸಿನ್ ಅಂತ ಕರೀತಾರೆ ಅದನ್ನು. ಒಂದು ಸಣ್ಣದಾಗೆ ಒಂದು ರಾತ್ರಿ ಮಾತ್ರೆ ತಗೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಕಮ್ಮಿ ಆಗುತ್ತೆ. ಹಾಂ, ಓಕೆ, ಥ್ಯಾಂಕ್ ಯು ಜಯರಾಮಯ್ಯ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಹೇಳಿದರು ಪ್ರಾಸ್ಟೇಟ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಇನ್ ಕೇಸ್ ನಿಮಗೆ ನಮ್ಮ ಡಾಕ್ಟರ್ನೇ ಮೀಟ್ ಮಾಡಬೇಕು ಅಂದರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಸಿಗ್ತಾರೆ. ಅಲ್ಲಿ ಅವ್ರ ಅಪಾಯಿಂಟ್ಮೆಂಟನ್ನು ಪಡೆದುಕೊಂಡು ನೀವು ಅಲ್ಲಿ ಹೋಗಿ ಟೆಸ್ಟನ್ನು ಮಾಡಿಸ್ಕೊಳ್ಬೋದು. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಒಂದೇ ದಿನದಲ್ಲಿ ಇದರ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತೇಳ್ಬಿಟ್ಟು. ಆ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹಾಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಟೆಕ್ನಾಲಜಿ ಇಸ್ ವೆರಿ ಸಿಂಪಲ್. ಏನಂದರೆ ಪ್ರಾಸ್ಟೇಟು ಮಧ್ಯಭಾಗದಲ್ಲಿ ದೊಡ್ಡದಾಗಿ ನಮ್ಮ ಯೂರಿನ್ ಫ್ಲೋನ ಬ್ಲಾಕ್ ಮಾಡ್ತಾ ಇದೆ. ನಮ್ಮ ಹತ್ರ ಈಗ ಸಣ್ಣ ಕ್ಯಾಮ್ರಾ ಬಂದಿದೆ. ಸಣ್ಣ ಕ್ಯಾಮ್ರಾ ಸಿಸ್ಟೋಸ್ಕೋಪಿ ಅಂತ ಕರಿತೀವಿ. ಮೊದಲೆಲ್ಲ ದೊಡ್ಡ ಗಾತ್ರ ಇರ್ತೀವಿ, ಇನ್ನೂ ಸಣ್ಣದಾಗೆ ಕ್ಯಾಮ್ರಾ ಬಂದಿದೆ. ನಾವು ಎಲ್ಲಿಂದ ಯೂರಿನ್ ಪಾಸ್ ಮಾಡ್ತೀವೋ ಅಲ್ಲಿಂದನೇ ಈಗ ಬಾಯಿಗೆ ಹೆಂಗೆ ಎಂಡೋಸ್ಕೋಪ್ ಹಾಕಿ ಮಾಡ್ತಾರೋ, ಇದನ್ನು ಸಣ್ಣದಾಗಿ ಯುರೆಥ್ರೋಸ್ಕೋಪ್ ಅಂತ ಕರೀತಾರಲ್ಲ, ಸಿಸ್ಟೋಸ್ಕೋಪ್ ಅಂತ ಕರಿತೀವಿ. ಅದನ್ನು ಹಾಕಿ ನಾವು ಪ್ರಾಸ್ಟೇಟ್ನ ಅಸೆಸ್ ಮಾಡಿ ಎಷ್ಟು ಗಾತ್ರ ಇದೆ, ಎಷ್ಟು ಗ್ರೇಡ್ 1 ಅಕ್ಲೂಸಿವ್, ಗ್ರೇಡ್ 2 ಅಕ್ಲೂಸಿವ್ ಅಂತ ಮುಚ್ಕೊಳ್ಳೋದನ್ನ ಅಕ್ಲೂಸಿವ್ ಅಂತಾರೆ, ಮುಚ್ತಾ ಇದೆ ಅಂತ. ಅದನ್ನು ಅಸೆಸ್ ಮಾಡಿ ಈಗ ಲೇಸರ್ ಸರ್ಜರಿ ಮಾಡ್ತೀವಿ. ಲೇಸರ್ ಸರ್ಜರಿಯ ಹೆಸರು ಕರೀದು ಹಾಲ್ಮಿಯಮ್ ಲೇಸರ್ ಅಂತ, ದಿ ಮೋಸ್ಟ್ ಅಡ್ವಾನ್ಸ್ ಲೇಸರು. ಈಗ ಇನ್ನೊಂದು ಬಂದಿದೆ, ಹಾಲ್ಮಿಯಮ್ ಆದಮೇಲೆ ಮೋಸಸ್ ಲೇಸರ್ ಅಂತ. ಅದು ನಮ್ಮ ಶೇಷಾದ್ರಿಪುರಂ ಅಪೋಲೋದಲ್ಲೇ ಈಗ ಫಸ್ಟು ಇಂಟ್ರೊಡ್ಯೂಸ್ ಮಾಡಿರೋದು, ನಾವೇ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಇಡೀ ಪ್ರಾಸ್ಟೇಟ್ನ ಇನ್ಯೂಕ್ಲಿಯೇಟ್ ಮಾಡಿ ತೆಗಿಬೋದು. ಅಂದರೆ ಕಂಪ್ಲೀಟಾಗೆ ಈಗ ಒಂದು ವಾಲ್ನಟ್ ತೊಗೊಂಡ್ರೆ ಅದರ ಔಟರ್ ಶೆಲ್ ಬಿಟ್ಟು ಒಳಗಿನ ಬ್ಲಾಕೇಜ್ ಪಾರ್ಟ್ನ ಹೇಗೆ ತೆಗೆದ್ರೆ ಮುಚ್ಚಿದ್ರೆ ಹೇಗೆ ಕಾಣ್ತದೆ ಒಳಗಡೆ ಜಾಗ, ಅದೇ ಥರ ಇರ್ತದೆ. ಸೊ ನಾವು ಒಳಗಡೆಯಿಂದ ಲೇಸರಲ್ಲಿ ಇಡೀ ಪ್ರಾಸ್ಟೇಟ್ನ 2 ಪೀಸಾಗೆ ತೆಗೆದು ಅದನ್ನು ಮಾರ್ಸಲೇಟ್ ಮಾಡಿ ಸೆಕ್ಷನ್ ಮಾಡಿಬಿಡ್ತೀವಿ. ಸೊ ಆ ಪ್ರಾಸ್ಟೇಟೇ ಅಲ್ಲಿ ಇಲ್ಲದಿರೋದ್ರಿಂದ, ಬರೀ ಕ್ಯಾಪ್ಸೂಲ್ ಇರೋದ್ರಿಂದ ಯೂರಿನ್ ಫ್ಲೋಗೆ ಒಳ್ಳೆ ದಾರಿ ಆಗ್ತದೆ. ಇನ್ಫ್ಯಾಕ್ಟ್ ಅವರು 10 ವರ್ಷ 20 ವರ್ಷದ ಮುಂಚೆ ಏನು ಫ್ಲೋ ಮಾಡ್ತಿದ್ರು ಆ ಫ್ಲೋ ಅವ್ರಿಗೆ ನೆನಪು ಬರ್ತದೆ. ಮತ್ತು ಇದು ಎಂಡೋಸ್ಕೋಪಿಕ್ ಮೂಲಕ ಮೊಡಾಲಿಟಿಯಲ್ಲಿ ಮಾಡೋದ್ರಿಂದ ಪೇಷಂಟಿಗೆ ಜಾಸ್ತಿ ನೋವಿರೋದಿಲ್ಲ. ಬ್ಲಡ್ಲೆಸ್ಸು ತುಂಬ ಕಡಿಮೆ, ಬ್ಲೀಡಿಂಗು ತುಂಬ ಕಡಿಮೆ. ಮುಂಚೆ ಎಲ್ಲ TURP ಅಂತ ಮಾಡ್ತಾಯಿದ್ವಿ, ಲೂಪ್ ಹಾಕಿ ಕೆರಿತಾ ಇದ್ವಿ. ಒಂದು ಚಿಕ್ಕ ಸ್ಕೂಪ್ ಮಾಡಿ ಒಳಗಿಂದ ಕರೆಂಟ್ ಪಾಸ್ ಮಾಡಿ ಆ ಪ್ರಾಸ್ಟೇಟ್ನ ಚಿಕ್ಕ ಒಂದು ಸಣ್ಣ ಮಾರ್ಗೆ ಒಂದು 20-30% ತೆಗೆದು ಬಿಡ್ತಾಯಿದ್ವಿ. ಈ
ಹೋಲ್ ಲೇಸರ್ ಅಡ್ವಾಂಟೇಜ್ ಏನಂದರೆ ಇನ್ಯೂಕ್ಲಿಯೇಷನ್ ಅಂತ ಮಾಡೋದ್ರಿಂದ ನಾವು ಸುಮಾರು ಒಂದು 80-90% ಪ್ರಾಸ್ಟೇಟ್ ತೆಗಿಬೋದು. ಓಕೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ಒಂದು ಬ್ಲೀಡಿಂಗ್ ಭಾಳ ಕಡಿಮೆ, ಏನೂ ಇರೋದಿಲ್ಲ, ಆಲ್ಮೋಸ್ಟ್ ಬ್ಲಡ್ಲೆಸ್ ಆಗಿ ಮಾಡ್ಬೋದು. ಪೇಷಂಟಿಗೆ ರಿಕವರಿ ಫಾಸ್ಟಾಗಿ ಆಗ್ತದೆ. ನೆಕ್ಸ್ಟ್ ಡೇನೇ ನಾವು ಕೆಥೆಟರ್ ತೆಗೆದು ಮನೆಗೆ ಕಳಿಸ್ಬೋದು. ಮೂರನೇದು ಇನ್ಕಾಂಟಿನೆನ್ಸ್ ಅಂದರೆ ಲೀಕೇಜ್ ಎಲ್ಲ ಮುಂಚೆ ಸಾಧ್ಯಗಳಾಗ್ತಿತ್ತು. ಈಗ ನಾವು ಏನಾದ್ರು ಒಂದು ಅಂಗ ತೆಗೆದ್ವಿ ಅಂದರೆ ಅಲ್ಲಿ ಸ್ವಲ್ಪ ಅಕ್ಕಪಕ್ಕ ಮಸಲ್ ವೀಕ್ನೆಸ್ ಎಲ್ಲ ಆಗೋದಿಲ್ಲ ಇರುತ್ತೆ. ಇದರಲ್ಲಿ ನಾವು ರಿಸೆಕ್ಷನ್ ಮಾಡೋ ಟೈಮು ತುಂಬ ಕಡಿಮೆ, 20-30 ನಿಮಿಷದಲ್ಲಿ 100 ಗ್ರಾಮ್ ಅಷ್ಟು ಪ್ರಾಸ್ಟೇಟ್ ತೆಗಿಬೋದು. ಹಾಗಾಗಿ ಲೀಕೇಜ್ ಎಲ್ಲ ಭಾಳ ಕಡಿಮೆ. ಸೊ ಇದೆಲ್ಲ ಅಡ್ವಾಂಟೇಜಸ್ಸು ಈ ಲೇಸರ್ ಇಂಟ್ರಡಕ್ಷನಿಂದ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಾಡಿದ ನಂತರ ಪೇಷಂಟು ನಾರ್ಮಲಾಗಿ ಯೂರಿನ್ ಪಾಸ್ ಮಾಡಲಿಕ್ಕೆ ಮತ್ತು ಇದರಿಂದ ಏನೇನು ನೋವು ಅಥವಾ ಕಾಂಪ್ಲಿಕೇಶನ್ಸ್ ಅನುಭವಿಸ್ಬೇಕಾಗಿತ್ತು ಅದನ್ನೆಲ್ಲ ನಾವು ತಡಿಬೋದು. ವೀಕ್ಷಕರೇ, ಡಾಕ್ಟರ್ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಸಿಗ್ತಾರೆ. ಇನ್ ಕೇಸ್ ನಿಮಗೆ ಈ ಒಂದು ಪ್ರಾಸ್ಟೇಟ್ ಬಗ್ಗೆ ಏನಾದರೂ ಹೋಗಿ ಕನ್ಸಲ್ಟೇಷನ್ ತಗೋಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂತಂದರೆ ಅಪೋಲೋ ಹಾಸ್ಪಿಟಲಲ್ಲಿ ಡಾಕ್ಟರ್ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅವ್ರನ್ನ ಮೀಟ್ ಮಾಡ್ಬೋದು. ಹಾಗೆ ಅವರ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಪ್ರಾಸ್ಟೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಪ್ರಾಸ್ಟೇಟ್ ಬರದೇ ಇರೋ ಥರ ಏನಾದರೂ ಮಾಡ್ಬೋದಾ ಡಾಕ್ಟರ್ ತಡೆಗಟ್ಟೋದಕ್ಕೆ? ಇದು ಪ್ರಾಸ್ಟೇಟ್ ಅಂದರೆ ನಮಗೇನೋ ಒಂದು ಗೆಡ್ಡೆ ಬಂದಿದೆ, ಹೊಸ್ದಾಗಿ ಬಂದಿದೆ ಅಂತಲ್ಲ, ಅದು ನಮ್ಮ ಬಾಡಿಯ ಒಂದು ಅಂಗ. ಸೊ ಅದನ್ನು ಬರ್ದಿರೋ ಥರ ನಾವು ತಡೀಲಿಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ನಾವು ಹುಟ್ಟಿರಬಾರ್ದು ಅಷ್ಟೇ. ಸೊ ಪ್ರಾಸ್ಟೇಟ್ ಇರುತ್ತೆ. ಪ್ರಾಸ್ಟೇಟು ಎಲ್ಲರಿಗೂ ದೊಡ್ಡದಾಗೋದಿಲ್ಲ. ನಾನು ಹೇಳಿದಾಗೆ 50% ಜನಕ್ಕೆ ಮಾತ್ರ ದೊಡ್ಡದಾಗುತ್ತೆ. ಸೊ ದೊಡ್ಡದಾಗಿ ಇದ್ರೂ ಎಲ್ಲರಿಗೂ ಸಿಮ್ಟಮ್ಸ್ ಬರೋದಿಲ್ಲ. ಯಾರಿಗೆ ಸಿಮ್ಟಮ್ಸ್ ಬರುತ್ತೋ ಅವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಈಗ ಏನು ಮಾಡ್ಬೋದಪ್ಪ ಅಂದರೆ ನಾವು ಇದರಿಂದ ಬರೋ ಆಫ್ಟರ್ ಎಫೆಕ್ಟ್ಸು ಅಂದರೆ ಈ ಪ್ರಾಸ್ಟೇಟ್ ಇದ್ದು ಬ್ಲ್ಯಾಡರ್ ವೀಕ್ನೆಸ್ ಮಾಡಿ ನೀರಿನ ಚೀಲ ವೀಕ್ ಆಗೋದನ್ನು ತಡಿಬೋದು. ಯಾಕಂದ್ರೆ ನೀರಿನ ಚೀಲ ಒಂದು ಸರಿ ವೀಕ್ ಆಯಿತು ಅಂದರೆ ಅದನ್ನು ನಾವು ಮತ್ತೆ ಬರೆಸ್ಲಿಕ್ಕಾಗಲ್ಲ, ಇಲ್ಲ ವೀಕ್ನೆಸ್ನ ರಿಕವರ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಅಂಗನ ತೆಗಿಬೇಕಾಗಿ ಬರೋ ಪರಿಸ್ಥಿತಿ ಬರೋದು ನಮಗೆ ಯಾವಾಗಲೂ. ಸೊ ಇದೇನಾದ್ರು ಬ್ಲ್ಯಾಡರ್ ವೀಕ್ನೆಸ್ ಇಲ್ಲ, ಫ್ಲೋ ಚೆನ್ನಾಗಿದೆ ಅಂದರೆ ನಾವು ಪ್ಲಾಸ್ಟೇಟಿಂದ ಎಷ್ಟು ದೊಡ್ಡದಾದ್ರೂ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾದ್ರೂ ಇಲ್ಲ, ನಾವು ಏನು ಮಾಡಬೇಕಾಗೋ ಅವಶ್ಯಕತೆಯೂ ಬರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಪ್ರಾಸ್ಟೇಟ್ ಇದೆ, ಎಲ್ಲರಿಗೂ ತೆಗಿಬೇಕು, ಅದನ್ನು ಬರ್ದಲೇ ನಾವು ತಡೆಗಟ್ಬೋದಾ, ಆ ಥರದ್ದೇನೂ ಅವಶ್ಯಕತೆ ಬರೋದಿಲ್ಲ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ ಮೇಡಮ್. ಶಿವಕುಮಾರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಶಿವಕುಮಾರ್ ಅವರು. ಕೊಡಿ. ಹೇಳಿ ಶಿವಕುಮಾರ್ ಅವರೇ. ಸರ್, ನಮಗೆ ಒಂದು 3 ವರ್ಷದಿಂದ ಕಿಡ್ನಿ ಸ್ಟೋನ್ ಆಗಿತ್ತು. ಹಾಂ, ಅದು ಬಂದಿದೆ. ಹಾಂ, ಡಾಕ್ಟರ್ ಹೇಳಿದಂಗೆ ಟ್ರೀಟ್ಮೆಂಟ್ ಅದ, ಗುಳಿ ತಗೊಂಡ್ವಿ, ನೀರು ಕುಡಿತಾ ಇರ್ರಿ ಅಂತಂದ್ರು, ನೀರು ಕುಡಿದ್ವಿ, ಎಲ್ಲದಾಯ್ತು. ಬಿತ್ತದು ಆ ಬಿತ್ತ ಮೇಲೇನು ಮತ್ತು ನೋವು ಬಿಟ್ಟು ಬರ್ತಾ ಇರ್ತೈತಿ. ಈಗೂ ನೋವು ಬರ್ತಾ ಇರ್ತೈತಿ ನನ್ನ ಟೈಮ್. ಓಕೆ, ಅದು ಏನಂತ ಗೊತ್ತಾಗಲಿ. ಈಗ ಎಲ್ಲರ ಶರೀರದಲ್ಲೂ ಈಗ ನಿಮ್ಮ ಮನೇಲಿ ಎಲ್ಲರೂ ಇರ್ತಾರೆ, ಬಟ್ ನಿಮಗೆ ಮಾತ್ರ ಆ ಥರ 3 ಸತಿ ಬರ್ತಾ ಇದೆ ಅಲ್ವಾ? ನಮಗೆ ಫಸ್ಟಿಗೆ ಆಯ್ತು, ಆಮೇಲೆ ನಮ್ಮ ಮನೆಯವ್ರಿಗೂ ಬಂತದು. ಓಕೆ, ಹಾಗಿತ್ತಂದರೆ ಐ ಥಿಂಕ್ ನಾವು ತಿನ್ನೋ ಊಟದ ಪದಾರ್ಥದಲ್ಲಿ ನಮ್ಮ ಕಿಡ್ನಿ ಯಾವ ಥರ ಪ್ರೊಸೆಸ್ ಮಾಡ್ತಿದೆ ಅಂತ ಚೆಕಪ್ ಮಾಡಿಸ್ಕೊಂಡು ಮೆಟಬಾಲಿಕ್ ವರ್ಕಪ್ ಅಂತ ಇದು 24 ಗಂಟೆ ಯೂರಿನ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಅದನ್ನು ಮಾಡಿಸಿ ನಾವು ತಿನ್ನೋ ದಿನನಿತ್ಯ ಪದಾರ್ಥದಲ್ಲಿ ನಾವು ಏನೇನು ರೆಸ್ಟ್ರಿಕ್ಟ್ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ನಿಮಗೆ ಈ ಪದೇ ಬರೋ ಅಂಥದ್ದು ತೊಂದರೆ ತಡಿಬೋದು. ಸರ್, ಇದನ್ನ ಎಲ್ಲಿ ಚೆಕಪ್ ಮಾಡಿಸ್ಬೇಕು, ಹೇಳ್ತಾರ ಅಂತ? ಶಿವಕುಮಾರ್ ಅವರೇ, ನಿಮಗೆ ನಮ್ಮ ವೈದ್ಯರನ್ನ ಮೀಟ್ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಸಿಗ್ತಾರೆ. ನೀವು ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೀವು ಅಲ್ಲಿ ಅವ್ರನ್ನ ಮೀಟ್ ಮಾಡ್ಬೋದು, ಹಾಗೆ ಅವರ ಕನ್ಸಲ್ಟೇಷನ್ ಅನ್ನ ಪಡೆದುಕೊಳ್ಬೋದು. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಈ ಅಂದರೆ ಪ್ರಾಸ್ಟೇಟ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಇದು ಉಷ್ಣ ಆಗಿದೆ ಅದಕ್ಕೆ ಯೂರಿನ್ ಈ ಥರ ಪಾಸ್ ಆಗ್ತಾ ಇದೆ ಅಂತ, ಆಮೇಲೆ ತುಂಬ ಜನ ಶುಗರ್ ಇದೆ ಅದಕ್ಕೆ ಈ ಥರ ಆಗ್ತಾ ಇದೆ ಅಂತ, ತುಂಬ ಜನ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. ಆದ್ಮೇಲೆ ತುಂಬ ಜಾಸ್ತಿ ಆದ್ಮೇಲೆ ಬರುವಂಥದ್ದು ಆ ಥರ ಕೇಸಸ್ ಇರುತ್ತೆ. ಆ ಥರ ಆದಾಗ ಏನಾಗುತ್ತೆ ಅಂತ ಡಾಕ್ಟರ್? ಹೌದು, ಸಾಮಾನ್ಯವಾಗಿ ಎಲ್ಲರೂ ವಯಸ್ಸಿಂದಲೇ ಶುಗರ್ ಇದೆ ಬಿಡು, ರಾತ್ರಿ ಬರುತ್ತೆ 3 ಸತಿ ಅಂತಾರೆ. ಯಾವಾಗಲೂ ನಮ್ಮ ಹತ್ರ ಪೇಷಂಟ್ಸ್ಗಳು ಸ್ವಲ್ಪ ಜಾಸ್ತಿ ಆದಮೇಲೆ ಬರೋದು. ಈಗೀಗ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗಿ ಸ್ವಲ್ಪ ಹೆಲ್ತ್ ಚೆಕಪ್ಸಿಂದ ಮುಂಚೆನೇ ಬರ್ತಾರೆ, ಆಗ ನೋಡ್ತೀವಿ, ನಾವು ಸಿಕ್ ಮಾಡಿರ್ತೀವಿ. ಬೇಗ ಟ್ರೀಟ್ಮೆಂಟ್ ಮಾಡೋದು ಒಂದೇ ಒಂದು ಕಾರಣಕ್ಕಾಗಿ. ಯಾಕೆ ಅಂದರೆ ಪ್ರಾಸ್ಟೇಟ್ ತಡವೇಕೆಯಿಂದ ನೀರಿನ ಚೀಲ ವೀಕ್ ಆಗಬಾರ್ದು ಅಂತ. ಯಾಕೆಂದರೆ ಅದನ್ನು ನಾವು ಮತ್ತೆ ಬರೆಸ್ಲಿಕ್ಕಾಗಲ್ಲ. ಇಲ್ಲ ಅಂದರೆ ಈಗ ಅವರು ಯೂರಿನ್ ಫ್ಲೋ ಇದೆ, ಈಗ ಶುಗರ್ ಇದೆ, ಶುಗರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಶುಗರಿಂದ ಡಯಾಬಿಟಿಕ್ ವೆಸೈಕೋಪತಿ ಅಂತಾಗುತ್ತೆ. ಶುಗರು ಬ್ಲ್ಯಾಡರ್ ನೀರಿನ ಚೀಲಕ್ಕೆ ಬರೋ ನರಗಳನ್ನು ವೀಕ್ ಮಾಡುತ್ತೆ. ಮತ್ತು ಮಸಲ್ ವೀಕ್ನೆಸ್, ಮಯೋಪತಿ ಅಂತೀವಿ, ಮಸಲ್ಸ್ನ ವೀಕ್ ಮಾಡುತ್ತೆ. ಮತ್ತು ಶುಗರ್ ಹೆಚ್ಚಾಗಿರೋದ್ರಿಂದ ಈಗ ಪ್ಲಾಸ್ಟೇಟು ಇತ್ತು ಜೊತೆಗೆ ಅಂದರೆ
ಸಾಮಾನ್ಯವಾಗಿ ಯೂರಿನ್ ಯಾವಾಗಲೂ ಉಳ್ಕೊಳ್ಳೋದ್ರಿಂದ ಅಲ್ಲೇನಾದರೂ ಬ್ಯಾಕ್ಟೀರಿಯಾ ಬಂತು ಅಂದರೆ ಅದನ್ನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಫ್ಲೇರ್ ಅಪ್ ಮಾಡುತ್ತೆ. ಅಂದರೆ ಈಗ ಒಂದು ನಾರ್ಮಲ್ಲಾಗಿ ನಮ್ಮ ಏನು ಇಮ್ಯುನಿಟಿ ಅಂತ ಕರಿತೀವೋ, ರೋಗ ನಿರೋಧಕ ಶಕ್ತಿ ಅಂತೀವೋ, ಅದು ಶುಗರ್ ಪೇಷಂಟ್ಸಲ್ಲಿ ಭಾಳ ಕಡಿಮೆ ಇರುತ್ತೆ. ಸೊ ಈಗ ಪ್ರಾಸ್ಟೇಟ್ ದೊಡ್ಡದಿತ್ತು, ಅವರಿಗೆ ಬ್ಲ್ಯಾಡರ್ ಕೂಡ ವೀಕ್ ಆಗಿತ್ತು, ನರಗಳ ದೌರ್ಬಲ್ಯ ಇತ್ತು, ಅದರಿಂದ ಬ್ಲ್ಯಾಡರ್ ವೀಕ್ ಆಗಿತ್ತು ಅಂದರೆ ಆ ಸಮಯದಲ್ಲಿ ಈ ಪ್ರಾಸ್ಟೇಟ್ ಒಂದೇ ನಮಗೆ ಟ್ರೀಟ್ಮೆಂಟ್ ಆಗೋ ಅಂಥ ಅಂಗ, ಓಕೆ, ಸರ್ಜಿಕಲಿ ಟ್ರೀಟ್ಮೆಂಟ್ ಮಾಡೋ ಅಂಥ ಅಂಗ. ಸೊ ಆ ಥರ ಪೇಷಂಟ್ಸ್ಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಇನ್ಫೆಕ್ಷನ್ 1-2 ಸತಿ ಆದಾಗೆ ಸ್ಟಾರ್ಟಿಂಗಲ್ಲೇ ನಾವು ಆ ಅಬ್ಸ್ಟ್ರಕ್ಷನ್ನ ರಿಲೀವ್ ಮಾಡೋದ್ರಿಂದ ಅವ್ರಿಗೆ ಈ ಅಟ್ಲೀಸ್ಟ್ ಕೆಳಗಡೆ ಈ ಬ್ಲ್ಯಾಡರ್ ವೀಕ್ನೆಸ್ನ ತಡಿಬೋದು, ಪದೇ ಪದೇ ಇನ್ಫೆಕ್ಷನ್ ಆಗೋದನ್ನ ತಡಿಬೋದು, ಪೇಷಂಟ್ಸ್ಗೆ ಅದ್ರ ಕಾಂಪ್ಲಿಕೇಶನ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಸೊ ಒಂದು ಶುಗರ್ ಪೇಷಂಟ್ಸು, ಎರಡನೇದು ಈಗ BP ಪೇಷಂಟ್ಸು ಆನ್ ಮೆಡಿಕೇಷನ್ಸ್, ಈ ಡಯೂರೆಟಿಕ್ ಮೆಡಿಕೇಷನ್ಸ್ ಎಲ್ಲ ತೊಗೊತಾ ಇರ್ತಾರೆ. ಡಯೂರೆಟಿಕ್ ಅಂದರೆ ಏನಪ್ಪ ಅಂದರೆ ಕಿಡ್ನಿನ ಪ್ರೊಸೆಸ್ ಮಾಡಿ ಜಾಸ್ತಿ ಯೂರಿನ್ ಬರೋದು, ಕಾಲು ಊತ ಕೈ ಊತ ಕಮ್ಮಿ ಆಗೋಂಥ ಮೆಡಿಕೇಷನ್ಸ್ ತೊಗೊತಾ ಇರ್ತಾರೆ. ಅವ್ರಿಗೆ ಯೂರಿನ್ ಪ್ರೊಡಕ್ಷನ್ ಸಾಮಾನ್ಯವಾಗಿ ಜಾಸ್ತಿ ಆಗ್ತದೆ. ಮೂರನೇದು ಈಗ ನರಗಳ ದೌರ್ಬಲ್ಯ, ಆಲ್ರೆಡಿ ಬ್ಲ್ಯಾಡರು ವೀಕ್ ಆಗ್ತಿದೆ, ಬ್ಲ್ಯಾಡರ್ಗೆ ಹೋಗೋ ನರಗಳು ವೀಕ್ ಆಗ್ತಿದೆ ಅಂತವ್ರು, ಇಂಥವ್ರಿಗೆ ನಾವು ಬೇಗ ಸರ್ಜರಿನ ಅಡ್ವೈಸ್ ಮಾಡ್ತೀವಿ. ಯಾಕಪ್ಪ ಅಂದರೆ ನಾವು ಒಂದು ಸತಿ ಬ್ಲ್ಯಾಡರ್ ವೀಕ್ ಆಯಿತು ಅಂದರೆ ವಿ ಕೆನಾಟ್, ಈಗ ಅವರೇ ಬಂದು ಕೇಳಿದ್ರು ಕೂಡ ನಾವು ಅವ್ರಿಗೆ ಇದನ್ನು ಹೇಗೆ ಸರಿ ಮಾಡೋದು ಅನ್ನೋ ಆನ್ಸರ್ ಕೊಡೋದಕ್ಕಾಗೋದಿಲ್ಲ. ಸೊ ಇದರಲ್ಲಿ ಪ್ರಿವೆನ್ಷನ್ ಅಂದರೆ ಪ್ರಿವೆಂಟಿವ್ ಮೊಡಾಲಿಟಿ ಯೋಚನೆ ಮಾಡಿ ಮೆಡಿಕೇಷನ್ಸ್ನ ಭಾಳ ದಿನ ತೊಗೊಳೋದನ್ನ ಅವಾಯ್ಡ್ ಮಾಡಿ ನಾವು ಸರ್ಜರಿ ಮಾಡ್ತೀವಿ. ಸರ್ಜರಿ ಅಂದರೆ ಈಗ ಲೇಸರ್ ಸರ್ಜರಿ ಮಾಡ್ತೀವಿ. ಎರಡನೇದಾಗಿ ಈಗ ತುಂಬ ವೀಕ್ ಪೇಷಂಟ್ಸು, ಅನಸ್ತೀಷ್ಯಾ ಕೊಡೋಕ್ಕಾಗದಿರೋ ಅಂಥ ಪೇಷಂಟ್ಸು, ಅಂದರೆ ಅವ್ರಿಗೆ ಮಂಪ್ರು ಮಾಡೋಕ್ಕೆ ಆಗಲ್ಲ ಅನ್ನೋ ಪೇಷಂಟ್ಸ್ಗೆ ಲೇಟೆಸ್ಟಾಗಿ ನಾವು ಈಗ ವಾಟರ್ ವೇಪರ್ ಥೆರಪಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಅನಸ್ತೀಷ್ಯಾ ಕೂಡ ಬೇಕಾಗಲ್ಲ. ಒಂದು ದಿವಸ ಬಂದು ಹಾಸ್ಪಿಟಲಲ್ಲಿ ತಂಗಿದ್ದು ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ಡೇ ಅವರು ಮನೆಗೆ ಹೋಗ್ಬೋದು. ಇನ್ನು ನೀವು ಇನ್ಫೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತಿದ್ರಿ ಡಾಕ್ಟರ್. ಇನ್ಫೆಕ್ಷನ್ ಅಂದರೆ ಏನು, ಯಾಕಾಗುತ್ತೆ ಅಂತ ಡಾಕ್ಟರ್? ಇನ್ಫೆಕ್ಷನ್ ಅಂದರೆ ನಮ್ಮ ಶರೀರದಲ್ಲಿ ಮೈಕ್ರೋಬ್ಸ್ ಅಂದರೆ ಬ್ಯಾಕ್ಟೀರಿಯಾ ಗ್ರೋ ಆಗೋ ಅಂಥದ್ದು, ಬೆಳೆಯೋ ಅಂಥದ್ದು. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಇನ್ಫೆಕ್ಷನ್ ಆಗೋದಿಲ್ಲ ಯೂರಿನಲ್ಲಿ. ಸೊ ಯೂರಿನಲ್ಲಿ ಇನ್ಫೆಕ್ಷನ್ ಆಗಬೇಕು ಅಂದರೆ ಒಂದು ಈಗ ನಾರ್ಮಲ್ಲಾಗಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ, ಭಾಳ ಆ್ಯಂಟಿಬಯೋಟಿಕ್ ಯೂಸೇಜಿಂದ ಆಥರ ಇನ್ಫೆಕ್ಷನ್ ಆದವ್ರಿಗೆ, ಇಲ್ಲ ಅಂದರೆ ಅವರ ಡಯಾಬಿಟೀಸಿಂದ ಇಮ್ಯುನಿಟಿ ಕಡಿಮೆ ಆದವ್ರಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ. ಇದು ಇನ್ಫೆಕ್ಷನ್ ಅನ್ನೋದು ಹೆಂಗಸರಲ್ಲೂ ಆಗುತ್ತೆ, ಗಂಡಸರಲ್ಲೂ ಆಗುತ್ತೆ. ಪ್ರಾಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಅಂತಲ್ಲ, ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು. ಹೆಂಗಸರಲ್ಲಿ ಚಿಕ್ಕ ಮಕ್ಕಳಲ್ಲಿ ಆದಾಗ, ಚಿಕ್ಕ ಮಕ್ಕಳಲ್ಲಿ ತುಂಬ ರೇರು ಆಗೋದು. ಚಿಕ್ಕ ಮಕ್ಕಳಲ್ಲಿ ಯಾಕಾಗುತ್ತೆ ಅಂದರೆ ಅವರು ಬರ್ತನ ಮಲಿಸಿದರೆ ಯೂರಿನಲ್ಲಿ ಕೆಲವ್ರಿಗೆ ಪೋಸ್ಟೀರಿಯರ್ ಯುರೆಥ್ರಲ್ ವ್ಯಾಲ್ವ್ ಅಂತಾರೆ ಗಂಡು ಮಕ್ಕಳಿಗೆ, ಅಂಥವ್ರಿಗೆ ಯೂರಿನ್ ಹೋಗಲಿಕ್ಕೆ ಈ ಪ್ರಾಸ್ಟೇಟ್ ಕೆಲಸನ ಅದು ಮಾಡ್ತಾ ಇರುತ್ತೆ. ವ್ಯಾಲ್ವ್ ಕ್ರಿಯೇಟ್ ಆಗಿರುತ್ತೆ, ಒಂದು ಸಣ್ಣದಾಗಿ ಪರದೆ ಥರ ಬ್ಲಾಕ್ ಆಗೋದ್ರಿಂದ ಯೂರಿನ್ ಉಳ್ಕೊಂಡು ಇನ್ಫೆಕ್ಷನ್ ಆಗ್ತಿರುತ್ತೆ. ಎರಡನೇದಾಗಿ ಮುಂದೆ ತುದಿ ಚರ್ಮ ಕ್ಲೋಸ್ ಆದರೆ ಫೈಮೋಸಿಸ್ ಅಂತ ಕರಿತೀವಿ. ಆವಾಗ ಅದು ಯೂರಿನಲ್ಲಿ ತುದಿಯಲ್ಲಿ ತಡೆದು ಯೂರಿನ ತಂಗಿ ಇನ್ಫೆಕ್ಷನ್ ಆಗ್ತಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ಆಗೋಂಥದ್ದು. ಇನ್ನು ಕೆಲವ್ರಿಗೆ ಹೆಣ್ಣು ಮಕ್ಕಳಲ್ಲೂ ಚಿಕ್ಕ ಮಕ್ಕಳಲ್ಲಿ ಕೆಲವ್ರಿಗೆ ಆಗುತ್ತೆ. ಕೆಲವ್ರಿಗೆ ರಿಫ್ಲೆಕ್ಸ್ ಅಂತೀವಿ. ಅವ್ರಿಗೆ ಈ ಯೂರಿನರಿ ಟ್ಯೂಬ್ ಕಿಡ್ನಿಯಿಂದ ಬಂದು ಕೆಳಗಡೆ ನೀರಿನ ಚೀಲಕ್ಕೆ ಸರಿಯಾಗಿ ಇಂಪ್ಲಾಂಟ್ ಆಗಿರೋದಿಲ್ಲ, ಡೆವಲಪ್ಮೆಂಟಲ್ ಅನಾಮಲಿ. ವಯಸ್ಸಾಗ್ತಾ ಅದು ಸರಿ ಹೋಗ್ತದೆ, ಗ್ರೇಡ್ 1, 2, 3 ಇದ್ದರೆ. ಬಟ್ ತುಂಬ ಹೈ ಗ್ರೇಡ್ ಇದ್ದರೆ ನಾವು ಅದಕ್ಕೂ ಸರ್ಜರಿ ಮಾಡಬೇಕಾಗತ್ತೆ. ಅದನ್ನು ನಾವು ವೆಸೈಕೋಯುರೆಟ್ರಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಇಲ್ಲಿ ಯಾಕೆ ಆ ಥರ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಯೂರಿನ್ ಅದರಲ್ಲೇ ಒಳಗೆ ವಾಪಸ್ ಹೋಗಿ ರಿಫ್ಲೆಕ್ಸ್ ಆಗಿ ಅಲ್ಲೇ ಉಳ್ಕೊಂಡು ಮತ್ತೆ ಬಂದು ಬ್ಲ್ಯಾಡರ್ ತುಂಬ್ಕೋತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ಅಂದರೆ ಬ್ಲ್ಯಾಡ್ರಲ್ಲಿ ಯಾವಾಗಲೂ ಯೂರಿನ್ ತಂಗಿರೋದು. ನೀವು ಪ್ರಾಸ್ಟೇಟ್ ಆಗ್ಬೋದು, ಚಿಕ್ಕ ಮಕ್ಕಳಲ್ಲಿ ಫೈಮೋಸಿಸ್ ಆಗ್ಬೋದು, ಚಿಕ್ಕ ಹೆಣ್ಣು ಮಕ್ಕಳಲ್ಲಿ ವೆಸೈಕೋಟ್ರಿ ರಿಫ್ಲೆಕ್ಸ್ ಆಗ್ಬೋದು. ಎಲ್ಲಿ ಯೂರಿನ್ ಜಾಸ್ತಿ ಹೊತ್ತು ತಂಗಿರುತ್ತೋ ಅವಾಗವಾಗ ಫ್ರೀಕ್ವೆಂಟಾಗಿ ಅಟ್ ಟೈಮ್ಡ್ ಇಂಟರ್ವಲ್ಸ್ ಹೊರಗೆ ಬರಲ್ವೋ ಆಗ ಇನ್ಫೆಕ್ಷನ್ ಬರ್ಬೋದು. ಇನ್ನು ವಯಸ್ಸು ದೊಡ್ಡ ಆಗ್ತಾ ಹೆಂಗಸರಲ್ಲಿ ಶುರುಲಿ ಮದುವೆ ಆದಾಗ, ಸಂಭೋಗ ಕ್ರಿಯೆ ಶುರು ಆದಾಗ ಹೊರಗಡೆಯಿಂದ ಇನ್ಫೆಕ್ಷನ್ ಇಂಟ್ರೊಡ್ಯೂಸ್ ಆಗ್ಬೋದು. ಹನಿಮೂನ್ ಸಿಸ್ಟೈಟಿಸ್ ಅಂತ ಕರಿತೀವಿ. ಇವೆಲ್ಲ ಸಿಂಪಲ್ ಆದಂಥ ಇನ್ಫೆಕ್ಷನ್ಸು. 2-3 ದಿನ ಟ್ರೀಟ್ಮೆಂಟ್, ಆ್ಯಂಟಿಬಯೋಟಿಕ್ಸ್, ಕಲ್ಚರ್ ಅಂತ ಟೆಸ್ಟ್ ಮಾಡ್ತೀವಿ. ಕಲ್ಚರಲ್ಲಿ ಯಾವ ಬ್ಯಾಕ್ಟೀರಿಯಾ ಅಂತ ಗೊತ್ತಾಗ್ತದೆ, ಅದನ್ನು ನೋಡಿ ಅದ್ರ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಕಂಪ್ಲೀಟ್ ಗುಣಮುಕ್ತ ಆಗ್ತದೆ. ಕೆಲವ್ರು ಏನು ಮಾಡ್ತಾರೆ, ಮನೇಲೇ ಮೆಡಿಕೇಷನ್ ಮಾಡ್ಕೊಳ್ಳೋದು, ಆ್ಯಂಟಿಬಯೋಟಿಕ್ಸು ಇಲ್ಲ ಲೋಕಲಲ್ಲಿ ಹೋಗಿ ಫಾರ್ಮಸಿಯಿಂದ ತೊಗೊಳ್ಳೋದು ಮಾಡಿದಾಗ ಅದು ಮತ್ತೆ ಫುಲ್ ಡೋಸ್ ತೊಗೊಳ್ಳೋದಿಲ್ಲ. 1 ದಿನ ತೊಗೊಂಡು 2 ದಿನ ತೊಗೊಂಡು ಚೆನ್ನಾಗಾಯಿತು ಅಂತ ಬಿಟ್ಬಿಡೋದು. ಆಗ ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ಹೋಗಿರೋದಿಲ್ಲ, ಅಲ್ಲೇ ಉಳ್ಕೊಂಡು ಕ್ರಾನಿಕ್ ಇನ್ಫೆಕ್ಷನ್ ಅಂತ ಮಾಡುತ್ತೆ. ಕ್ರಾನಿಕ್ ಇನ್ಫೆಕ್ಷನ್ ಅಂದರೆ ಆ ಬ್ಯಾಕ್ಟೀರಿಯಾ ಆ ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗಿಬಿಡುತ್ತೆ. ನೀವು ಅದೇ ಮಾತ್ರೆ ಮತ್ತೆ ಕೊಟ್ಟರೆ ಅದು ಕೆಲಸ ಮಾಡೋದಿಲ್ಲ. ಸೊ ಆ ಥರ ಆದಾಗ ಈ ಇನ್ಫೆಕ್ಷನು ಪದೇ ಬರೋದು, ಒಳಗಡೆ ಗಾಯಗಳು ಮಾಡಿ ಆ ಗಾಯದಲ್ಲಿ ತಂಗಿರೋದು,
ಸೊ ಇಂಥವ್ರಿಗೆ ನಾವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಓಕೆ. ಒಂದು ರಿಕರೆಂಟ್ ಇನ್ಫೆಕ್ಷನ್ನು, ಪರ್ಸಿಸ್ಟೆಂಟ್ ಇನ್ಫೆಕ್ಷನ್ನು, ಕ್ರಾನಿಕ್ ಇನ್ಫೆಕ್ಷನ್. ಸಾಮಾನ್ಯವಾಗಿ ಇದು ಹೆಣ್ಮಕ್ಳಲ್ಲಿ ಕಂಡುಬರುತ್ತೆ. ಸೊ ಅವರು ಕರೆಕ್ಟಾಗಿ ಮೆಡಿಕೇಷನ್ಸ್ ತೊಗೊಳ್ಳೋದಿಲ್ಲ, ಇಲ್ಲ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ಏನೋ ಒಂಥರ ಮುಜುಗರ, ಏನೋ ಈ ಥರ ಇನ್ಫೆಕ್ಷನ್ ಆಗಿದೆ, ಇಲ್ಲ ಬಿಡು ನೀರು ಕುಡಿದ್ರೆ ಸರಿ ಹೋಗುತ್ತೆ ಅನ್ನೋದು, ಆ ಥರ ಎಲ್ಲ ಮಾಡಿಕೊಂಡು ಕೊನೆಗೆ ಒಂದು 10-20% ಈ ಥರ ಆಗೋ ಚಾನ್ಸಸ್ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಹೆಂಗಸರಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ. ಓಕೆ. ಆಗ ಅವರ ಮರ್ಮಾಂಗ ವಜೈನ ಮತ್ತು ಯೂರಿನ್ ಪ್ಯಾಸೇಜ್ ಹತ್ರ ಎಲ್ಲ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಈಸ್ಟ್ರೋಜನ್ ಒಂದು ಒಳ್ಳೆ ಹಾರ್ಮೋನು ಹೆಂಗಸರಲ್ಲಿ ಆ ಜಾಗದ ವೈಟಾಲಿಟಿ ಮೇಂಟೈನ್ ಮಾಡೋದಕ್ಕೆ, ನಾರ್ಮಲ್ಸಿ ಮೇಂಟೈನ್ ಮಾಡೋದಕ್ಕೆ. ಅದಿಲ್ಲದೆ ಇದ್ದಾಗ ಮಾಯಿಶ್ಚರ್ನೆಸ್ ಹೋಗಿ ಸ್ಕಿನ್ ಹೇಗೆ ಡ್ರೈ ಆಗುತ್ತೋ ಆ ಥರ ಡ್ರೈ ಆದಾಗ ಕ್ರ್ಯಾಕ್ಸ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ನು ಮತ್ತೆ ಬರೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಪೋಸ್ಟ್ ಮೆನೋಪಾಸಲ್ ಫೀಮೇಲ್ಸಲ್ಲಿ. ಗಂಡಸರಲ್ಲಿ ಪೋಸ್ಟ್ ಮೆನೋಪಾಸಲ್ ಫೀಮೇಲ್ ಹೆಂಗಸರಲ್ಲಿ, ಗಂಡಸರಲ್ಲಿ ಅದೇ ರೀತಿ ಪ್ರಾಸ್ಟೇಟು ಬ್ಲಾಕ್ ಮಾಡಿ ಯೂರಿನ್ ಇನ್ಫೆಕ್ಷನ್ ಮಾಡುತ್ತೆ. ಸೊ ಇದು ಇನ್ಫೆಕ್ಷನ್ ಬಗ್ಗೆ ಚಿಕ್ಕದಾಗೆ ಒಂದು ಸಮರಿ ಮಾಡಿ ಹೇಳೋದಾದರೆ ಈ ರೀತಿ ಹೇಳ್ಬೋದು. ಬಟ್ ಇನ್ಫೆಕ್ಷನ್ ಆದಾಗ ನಾನೇನು ಅಡ್ವೈಸ್ ಕೊಡೋದು ಅಂದರೆ, ದಯವಿಟ್ಟು ಅದನ್ನು ಲೈಟಾಗಿ ತೊಗೋಬೇಡಿ. ಎಸ್ಪೆಷಲಿ ಈಗಿನ ಜನ್ರೇಷನಲ್ಲಿ ಎಲ್ಲ ಕಡೆ ಮೆಡಿಕೇಷನ್ಸು ಈಸಿಯಾಗಿ ಸಿಗೋದ್ರಿಂದ ಒಂದು ತೊಗೊಂಡು ಅದನ್ನು ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಡ್ರಗ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ದೊಡ್ಡ ತೊಂದರೆ ಆಗಿದೆ. ಆಗ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾನ ಟ್ರೀಟ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಣ್ಣ ಪುಟ್ಟ ಮಾತ್ರೆಗಳು, ಚಿಕ್ಕ ಇನಿಷಿಯಲ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಕೆಲಸ ಮಾಡೋದಿಲ್ಲ. ನಾವು IV ಡ್ರಗ್ಸ್ ಕೊಡಬೇಕಾಗತ್ತೆ. ನಾವು ಹತ್ರ ಬರೋಷ್ಟೊತ್ತಿಗೆ ಆಗಲೇ ಎಲ್ಲ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಆಗಿದ್ರೆ, ಮತ್ತು ಆ ಥರ ಎಷ್ಟೊಂದು ಜನ ಮಾಡೋದ್ರಿಂದ ಒಂದು ಗ್ರೂಪ್ ಆಫ್, ಈಗ ಬೆಂಗಳೂರು ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ಗ್ರೂಪ್ ಅಂದರೆ ಎಷ್ಟೊಂದು ಜನ ಮಾಡಿರ್ತಾರೆ. ನೆಕ್ಸ್ಟ್ ಆ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಡೈರೆಕ್ಟಾಗಿ ಬಂದ್ರೂ ನಿಮಗೆ ಇನ್ಫೆಕ್ಷನ್ ಆಗಿಲ್ದಿರ್ಬೋದು, ಬಟ್ ಫಸ್ಟ್ ಟೈಮೇ ನಿಮಗೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಿಂದ ಇನ್ಫೆಕ್ಷನ್ ಆಗ್ಬೋದು. ಹೌದು. ತುಂಬ ಸೀರಿಯಸ್ ಆಗುತ್ತೆ. ನಾವು ಏನಕ್ಕಪ್ಪ ಈ ಚಿಕ್ಕ ಏಜಲ್ಲಿ ಯಾಕೆ ಈ ಥರ ಎಲ್ಲ ಆಗ್ತದೆ ಅಂತೆಲ್ಲರೂ ಅನ್ಕೋತಾರೆ. ಬಟ್ ಈ ಥರ ಬಂದಾಗ ಮತ್ತೆ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಈಗ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಈ ವಾಟರ್ ವೇಪರ್ ಥೆರಪಿ ಬಗ್ಗೆ ಅಂದರೆ ಏನು ಅಂತ ಡಾಕ್ಟರ್? ವಾಟರ್ ವೇಪರ್ ಥೆರಪಿ ಅನ್ನೋದು ಈಗ ಹೊಸದಾಗಿ ಶುರುವಾಗಿರೋವಂಥದ್ದು. ಇದರ ಅಡ್ವಾಂಟೇಜ್ ಏನಂದರೆ ರೆಸಮ್ ಅಂತ ಕರೀತಾರೆ. ಇದೊಂದು ಇಸ್ರೇಲ್ ಟೆಕ್ನಾಲಜಿ. ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಈಗ ಯಾವ ಪೇಷಂಟ್ಸ್ಗೆ ನಮಗೆ ಅನಸ್ತೀಶಾ ಕೊಡಲಿಕ್ಕಾಗಲ್ವೋ, ಈಗ ಫಾರ್ ಎಕ್ಸಾಂಪಲ್ಲು ಕೆಲವು ಪೇಷಂಟ್ಸ್ಗೆ ಮೆಡಿಕೇಷನ್ ಯಂಗಲ್ಲಿ, ಈಗ 45ರಿಂದ 60ರೊಳಗೆ ಯಂಗ್ ಪೇಷಂಟ್ಸಲ್ಲಿ ರೆಸಮ್ ಈ ವಾಟರ್ ವೇಪರ್ ಥೆರಪಿ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಅವರಿಗೆ ಒಂದು ಎಜಾಕ್ಯುಲೇಷನ್ ಅನ್ನೋದು, ಸಾಮಾನ್ಯವಾಗಿ ನಾವು ಪ್ರಾಸ್ಟೇಟ್ ಸರ್ಜರಿ ಮಾಡೋದು ವಯಸ್ಸಾದವ್ರಿಗೆ, ಸೆಕ್ಷುವಲಿ ಅಂಥ ಆ್ಯಕ್ಟಿವ್ ಇಲ್ಲದೆ ಇರೋರಿಗೆ. ಸೊ ಮಾಡಿದ್ಮೇಲೂ ಅವ್ರಿಗೆ ಸೆಕ್ಷುವಲ್ ಕ್ರಿಯೆ ನಾರ್ಮಲಾಗೇ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ವೀರ್ಯ ಚಿಮ್ಮುವಿಕೆ ಕಮ್ಮಿ ಆಗುತ್ತೆ. ವೀರ್ಯ ಚಿಮ್ಮುವಿಕೆ ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಇಟ್ ಗಿವ್ಸ್ ಎ ಬ್ಯಾಕ್ ಸಪೋರ್ಟ್ ಪ್ರಾಸ್ಟೇಟ್ ಅನ್ನೋದು ಚಿಮ್ಮೋದಕ್ಕೆ. ಈಗ ಅಲ್ಲಿ ಜಾಗ ಖಾಲಿ ಇರೋದ್ರಿಂದ ವೀರ್ಯ ಬಂದು ಅಲ್ಲೇ ಕಲೆಕ್ಟ್ ಆಗಿ ಆಮೇಲೆ ಯೂರಿನಲ್ಲಿ ಮಿಕ್ಸ್ ಆಗಿ ಬರ್ತದೆ. ರಿಟ್ರೋಗ್ರೇಡ್ ಎಜಾಕ್ಯುಲೇಷನ್ ಅಂತ ಕರಿತೀವಿ ನಾವು ಇದನ್ನು. ಈ ಯಂಗ್, ಈಗ ಇನ್ನೂ 50 ವರ್ಷ ಆಗಿ 50 ವರ್ಷ 60 ವರ್ಷ ಆಗಲಿ ಕೆಲವರು ಆ್ಯಕ್ಟಿವ್ ಇರ್ತಾರೆ ಸೆಕ್ಷುವಲಿ, ಅಂಥವ್ರಿಗೆ ಈ ವಾಟರ್ ವೇಪರ್ ಥೆರಪಿ ಮಾಡಿದಾಗ ನಾವು ಬ್ಲ್ಯಾಡರ್ ನೆಕ್ಕನ್ನು ಪ್ರಿಸರ್ವ್ ಮಾಡ್ತೀವಿ. ಅಂಥವ್ರಿಗೆ ಏನಾಗುತ್ತೆ, ತುಂಬ ಅಡ್ವಾಂಟೇಜ್ ಇದು. ಸೊ ಅವ್ರಿಗೆ ಒಂಥರ ನಾರ್ಮಲ್ಸಿ ಫೀಲ್ ಆಗುತ್ತೆ. ವಾಟರ್ ವೇಪರ್ ಅಂದರೆ ಒಂದು ಸಣ್ಣ ನೀಡಲ್ಲು ಚಿಕ್ಕದಾಗಿ ಒಂದು ಸ್ಕೋಪ್ ಹಾಕಿ ವಾಟರ್ ವೇಪರ್ನ ಪ್ರಾಸ್ಟೇಟಲ್ಲಿ ಪಾಸ್ ಮಾಡಿದ್ರೆ ಆ ಜಾಗಗಳು ನೆಕ್ರೋಸಿಸ್ ಆಗಿ ಅಲ್ಲಿ ದೊಡ್ಡದಾಗ್ತದೆ. ಯೂರಿನ್ ಪಾಸ್ ಮಾಡೋದು ಫ್ರೀ ಆಗ್ತದೆ. ಸೇಮ್ ಇದೇ ಥರ ಕೆಲಸ, ಬಟ್ ಫ್ರೀ ಆಗುತ್ತೆ ಪ್ಯಾಸೇಜು. ಅದೇ ಟೈಮಲ್ಲಿ ಬ್ಲ್ಯಾಡರ್ನೇ ಕೂಡ ಪ್ರಿಸರ್ವ್ ಆಗ್ತದೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಈ ಪ್ರಾಸ್ಟೇಟ್ ಬಗ್ಗೆ ಅಂದರೆ ಯಾಕೆ ಬರುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಹಾಗೆ ಅದರ ಸರ್ಜರಿಗಳು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಬಂದು ನಮಗೆ ಇಷ್ಟೊಂದು ಯೂಸ್ಫುಲ್ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರಾಸ್ಟೇಟ್ ಅಂದರೆ ಏನು, ಅದಕ್ಕೆ ಟ್ರೀಟ್ಮೆಂಟ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಡಾಕ್ಟರ್ ಪ್ರಶಾಂತ್ ಗಣೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ನಾಳಿನ ಸಂಚಿಕೆಯಲ್ಲೂ ಕೂಡ ಕಿಡ್ನಿ ಸ್ಟೋನ್ ಹಾಗೆ ಈ ಪ್ರಾಸ್ಟೇಟ್ ಬಗ್ಗೆ ಕೂಡ ಮಾತನಾಡ್ತಾರೆ. ಇದು ನಾಳಿನ ಸಂಚಿಕೆಯಲ್ಲಿರುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಜನ ಕಾಲ್ ಕೂಡ ಮಾಡಿದ್ರಿ. ಡಾಕ್ಟರ್ನ ಪರ್ಸ್ನಲಿ ಮೀಟ್ ಮಾಡಬೇಕು ಅಂತಂದರೆ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿ ಅವ್ರು ಸಿಗ್ತಾರೆ. ಅವ್ರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅಲ್ಲಿ ಕೂಡ ಅವರನ್ನು ಮೀಟ್ ಮಾಡ್ಬೋದು. ಹಾಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡ್ಬೋದು. ಹಾಗೆ ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದಂಥ ಎಲ್ಲ ವೀಕ್ಷಕರುಗಳು ಕೂಡ ಧನ್ಯವಾದಗಳು.